Powered by Karnataka Bank. Supported by Dakshin Tea, Nutan Cloth Center Madantyar, Lexa Lighting, Genie Slim, Hospitality Partner Adarsh Caterers, Gift Hamper, Button Butt, SG Pure, Popular Sweets, Apurva Jewellers, Venue Partner Don Bosco Hall, Mangaluru. ನಮಸ್ಕಾರ. ಈ ಶ್ರೀಮಂತ ನಾಟ್ಯ ಕಲೆಯನ್ನ ದೂರದರ್ಶನದಲ್ಲಿ ದರ್ಶಿಸ್ತಾ ಇರುವ ದರ್ಶಕರಿಗೆ, ಜಂಗಮವಾಣಿಯಲ್ಲಿ ವಿಹಂಗಮವಾಗಿ ವಿಹರಿಸ್ತಾ ಈ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವ ವೀಕ್ಷಕರಿಗೆ, ತಕಧಿಮಿ ತಕಜಣು ಎಂಬ ತಾಳಕ್ಕೆ ಕುಳಿತುಕೊಂಡಲೇ ತಲೆದೂಗಲು ಸನ್ನದ್ಧರಾಗಿರುವ ಎಲ್ಲಾ ವೀಕ್ಷಕರಿಗೂ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು ಅರ್ಪಿಸುವ ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಭರತನಾಟ್ಯಂ ರಿಯಾಲಿಟಿ ಶೋ, ಅದುವೇ ಡೈಜಿ ವರ್ಲ್ಡ್ ನಟನಂ. ಇದಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶ್ವೇತಾ ಅರೆಹೊಳೆ. ಈ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟೀ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಆ್ಯಂಡ್ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ಈ ಸುತ್ತಿನ ಕೊನೆಯ ಸಂಚಿಕೆಯಲ್ಲಿ ಇದೀಗ ನಾವು ಸೇರಿದ್ದೇವೆ. ಇದುವೇ ಡ್ಯುಯೆಟ್ ರೌಂಡ್, ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಈ ಸಂಚಿಕೆಯನ್ನು ಇದೀಗ ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮ ತೀರ್ಪುಗಾರರನ್ನ ಈ ಸಂಚಿಕೆಗೆ ಸ್ವಾಗತಿಸೋಣ. ನಮ್ಮ ಜೊತೆ ಇದ್ದಾರೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಇದರ ಗುರು ವಿದುಷಿ ರೋಹಿಣಿ ಉದಯ್ ಮ್ಯಾಮ್. ಇವರು ಮ್ಯಾಮ್, ನಿಮಗೆ ಪ್ರೀತಿಯ ಸ್ವಾಗತ. ಹಾಗೆ ಮತ್ತೋರ್ವ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ನೃತ್ಯ ಸೌರಭ ನಾಟ್ಯಾಲಯ ರಿಜಿಸ್ಟರ್ಡ್ ಉಳ್ಳಾಲ ಇದರ ಗುರುಗಳಾಗಿರುವ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸರ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ಅತಿಥಿ ತೀರ್ಪುಗಾರರಾಗಿ ನಮ್ಮ ಜೊತೆ ಇದ್ದಾರೆ ಉಡುಪಿಯ ಹೆಜ್ಜೆ ಗೆಜ್ಜೆ ಫೌಂಡೇಶನ್ ಇದರ ವಿದುಷಿ ದೀಕ್ಷಾ ರಾಮಕೃಷ್ಣ ಮ್ಯಾಮ್, ನಿಮಗೆ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಿಮಗೆ ಆಲ್ರೆಡಿ ಗೊತ್ತಿದೆ ಇದು ಎಲಿಮಿನೇಷನ್ ರೌಂಡ್. ಸೊ ಪ್ರೀವಿಯಸ್ ಸಂಚಿಕೆಯಲ್ಲಿ ನಡೆದಿರುವ ಪ್ರಸ್ತುತಿಗಳು ಹಾಗೆ ಇವತ್ತು ನಡೀಲಿಕ್ಕಿರುವ ಪ್ರಸ್ತುತಿಗಳು ಇವೆಲ್ಲವೂ ಸೇರಿ ಒಟ್ಟಾರೆಯಾಗಿ ಅವರಿಗೆ ಸಿಗುವ ಅಂಕದ ಮೇಲೆ ತೀರ್ಪು ನೀಡಲಿಕ್ಕಿದ್ದಾರೆ ನಮ್ಮ ತೀರ್ಪುಗಾರರು. ಆ್ಯಂಡ್ ಇದರ ಕೊನೆಯಲ್ಲಿ ನಮಗೆ ಗೊತ್ತಾಗ್ತದೆ ಯಾರು ನಟನಮ್ಮನ್ನು ಬಿಟ್ಟು ಹೋಗಲಿಕ್ಕೆ ಇದ್ದಾರೆ ಅಂತ. ಸೊ ಇನ್ನು ತಡ ಮಾಡುವುದು ಬೇಡ, ಆದಷ್ಟು ಬೇಗ ನಮ್ಮ ಮೊದಲನೇ ಕಂಟೆಸ್ಟೆಂಟನ್ನು ವೇದಿಕೆಯ ಮೇಲೆ ಕರೆಯುವ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಧ್ರುವಿ ಬಂಗೇರ ಫ್ರಮ್ ಕುತ್ತಾರು. ನಮಸ್ತೆ ಧ್ರುವಿ, ಹೇಗಿದ್ದೀರಿ? ಚೆನ್ನಾಗಿದೆ. ಸೊ ಈ ರೌಂಡಿನ ಸ್ಪೆಷಾಲಿಟಿ ಪ್ಲಸ್ ಮೈನಸ್ ಎಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ಓಕೆ, ಸೊ ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಡ್ಯಾನ್ಸ್ ಕ್ಲಾಸ್ಮೇಟ್. ಸೊ ನಿಮ್ಮ ಪರಿಚಯ ನಮಗೆ ಮಾಡಿಕೊಡ್ತೀರಾ? ನನ್ನ ಹೆಸರು ಅನುಷಾ, ನಾನು ಮ್ಯಾಂಗ್ಳೂರು ಯೂನಿವರ್ಸಿಟಿಲಿ MSc ಮ್ಯಾಥಮ್ಯಾಟಿಕ್ಸ್ ಸೆಕೆಂಡ್ ಇಯರಲ್ಲಿ ಕಲಿತಿದ್ದೆ. ನಟನಂ ವೇದಿಕೆಗೆ ನಿಮಗೆ ಸ್ವಾಗತ ಅನುಷಾ. ಇವತ್ತು ಏನು ಪರ್ಫಾರ್ಮ್ ಮಾಡ್ತೀರಾ ಅದರ ಬಗ್ಗೆ ನಮಗೆ ತಿಳಿ ಹೇಳ್ಬೋದಾ? ನಾನು ವಿನಾಯಕ ಕೌತ್ವಮನ್ನು ಮಾಡ್ತಾ ಇದ್ದೇನೆ. ರಾಗ ಕೇದಾರ ಗೌಳ ಮತ್ತು ತಾಳ ಆದಿತಾಳ. ಓಕೆ, ಆಲ್ ದಿ ಬೆಸ್ಟ್ ಇಬ್ಬರಿಗೆ ಕೂಡ. ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕತ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ
ಆಂ ತಾಂ ತಾಂ ದಿತ್ ತರಿಕಿಡ ತಕದ ಝಂ ತಕ್ಕ ಝಂ ತಜ್ಜಂ ತದ್ದಿತ್ತಾಂ ಆಂ ತಾಂ ತಾಂ ದಿತ್ ತರಿಕಿಡ ತಕ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಿತ್ತುಂ ತರತ್ತ ಗಿಣ್ಣ ತಕ್ಕ ತದ್ದಿ ಕಿಟ್ಟ ತುಂ ಶ್ರೀಕರ ಸತ್ಯ ವಶೀಕರ ದೀನ ದಯಾಕರ ಕಾಂತಿ ದಿವಾಕರ ರೂಪ ಸುಧಾಕರ ಗುಣರತ್ನಾಕರ ನೀಕು ಪ್ರಖ್ಯತು ಪರಾಕು ಪ್ರತಾಪ ರಾಮ ಸದ್ಗುಣಧಾಮ ತತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ನಿತ್ತೋಂ ತರತ್ತ ಗಿಣ್ಣ ತಕ್ಕ ತದ್ದಿ ಗಿಣ್ಣ ತುಂ ತಜಂ ತಕಜಂ ತಜಂ ತದ್ದಿತ್ತಾ ಆಂ ತಾಂ ತಾಂ ದಿತ್ ತರಿಗಿಡದಗ ತಜಂ ತಕಜಂ ತಜಂ ತದ್ದಿತ್ತಾ ಆಂ ತಾಂ ತಾಂ ದಿತ್ ತರಿಗಿಡದಗ ತಜಂ ತಕಜಂ ತಜಂ ತದ್ದಿತ್ತಾ ಆಂ ತಾಂ ತಾಂ ದಿತ್ ತರಿಗಿಡದಗ ಝಂ ತರಿಗಿಡದಗ ಝಂ ತರಿಗಿಡದಗ ಝಂ. ಧ್ರುವಿ, ಇವತ್ತು ವಿಘ್ನ ನಿವಾರಕ ವಿನಾಯಕನ ಕೌತ್ವಮನ್ನು ಪ್ರಸ್ತುತಿ ಮಾಡಿದ್ದೀರಿ. ಸೊ ಅದು ನಮ್ಮ ಜಡ್ಜಸ್ಸಿಗೆ ಹೇಗೆ ಅನ್ನಿಸ್ತು ಅಂತ ಕೇಳಿಕೊಂಡು ಬರುವ. ಎಸ್, ರೋಹಿಣಿ ಮ್ಯಾಮ್, ಹೇಗಿತ್ತು ಧ್ರುವಿ ಅವರ ಇವತ್ತಿನ ಡ್ಯೂಯೆಟ್ ಪರ್ಫಾರ್ಮೆನ್ಸ್? ಧ್ರುವಿ ನಮಸ್ತೆ. ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಇವತ್ತು? ಅನುಷಾ. ಅನುಷಾ ಡ್ಯಾನ್ಸ್ ಮೇಟಾ ಅಥವಾ ಡ್ಯಾನ್ಸ್ ಕ್ಲಾಸ್ ಮೇಟ್? ವಿನಾಯಕ ಕೌತ್ವಂ ಆಯ್ದುಕೊಂಡಂತಹ ಹಾಡು ತುಂಬ ಚೆನ್ನಾಗಿತ್ತು, ಪ್ರಸ್ತುತಿಯು ಚೆನ್ನಾಗಿತ್ತು. ಆದರೆ ಆ ಜತಿಗಳ ಒಂದು ಗತ್ತಿತ್ತಲ್ಲ, ಆ ಜತಿಗಳ ಗತ್ತಿಗೆ ಪೂರಕವಾಗಿ ಸ್ವಲ್ಪ ಆಡೋ ಬರಬೇಕು ಅಂತ ಅನಿಸಿತು. ಒಂದು ಸ್ವಲ್ಪ ಕೊನೆಗೆ ಸ್ವಲ್ಪ ನಿಮಗೆ ಮರ್ತೋಯ್ತಾ? ಒಂದು ಲಿಟ್ಟಲಲ್ಲಿ ಒಂದು ಸಣ್ಣಕ್ಕೆ ಮ್ಯಾನೇಜ್ ಮಾಡಿದ್ರಿ, ಅದು ಬೇಕಾದದ್ದು, ಅದು ಒಳ್ಳೆಯದ್ದೇ ಮ್ಯಾನೇಜ್ ಮಾಡಿದ್ರಿ. ಕೆಲವೊಂದು ಕಡೆ ಅಂಗಶುದ್ಧತೆ ಮತ್ತು ಅಡವುಗಳು ಮಾಡುವಂಥ ಒಂದು ಗ್ರೇಸ್, ಅದನ್ನೊಂದು ಅಳವಡಿಸಿಕೊಳ್ಬೇಕು. ಕೆಲವು ಕಡೆ ನಿಮ್ಮ ದೃಷ್ಟಿಭೇದ ತುಂಬ ಚೆನ್ನಾಗಿ ಬಂತು, ತುಂಬ ಒಂಥರ ಅಲ್ಲಿ ಕನೆಕ್ಟ್ ಆಯಿತು ಒಂದು ಸಲಕ್ಕೆ. ಓವರಾಲ್ ನೋಡುವಾಗ ಸ್ವಲ್ಪ ಅಡವುಗಳ ಕಡೆ ಗಮನ ಕೊಡಿ, ನಿಮಗೆ ಮಾಡುವಂಥ ಕೆಪಾಸಿಟಿ ಉಂಟು, ತುಂಬ ಚೆನ್ನಾಗಿ ಉಂಟು. ಅಡವಿನ ಕಡೆ ಸ್ವಲ್ಪ ಗಮನ ಕೊಟ್ಟರೆ ನೀವು ಮಾಡುವಂತಹ ಪರ್ಫಾರ್ಮೆನ್ಸು ತುಂಬ ಚೆಂದ ಬರ್ಬೋದು ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ರೋಹಿಣಿ ಮ್ಯಾಮ್. ಪ್ರಮೋದ್ ಸರ್? ರೋಹಿಣಿ ಮ್ಯಾಮ್ ಹೇಳಿದಾಗೆ ಅದನ್ನೊಂದು ಗಮನದಲ್ಲಿಟ್ಕೊಂಡು, ಮತ್ತು ಐಸ್ ಚೆನ್ನಾಗಿ ಮಾತನಾಡಿದೆ ಇವತ್ತು, ಐಸ್ ಮೂಮೆಂಟ್ಸ್ ನಿಮ್ಮದು. ಆ ಹಾಡೇ ಬಹಳ ಚಂದವಾದ ಹಾಡು, ಅದರಲ್ಲಿ ಸಹ ಹಾಗೆ ಸಂಗತಿಗಳು ತುಂಬ ಇದೆ. ಅಡವುಗಳ ಬಗ್ಗೆ ಸ್ವಲ್ಪ ಗಮನ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ದೀಕ್ಷಾ ಮ್ಯಾಮ್? ಹಾಯ್ ಧ್ರುವಿ. ಸರ್ ಮತ್ತು ಮ್ಯಾಮ್ ಆಲ್ರೆಡಿ ಹೇಳಿದ್ದಾರೆ ಪಾಯಿಂಟರ್ಸ್ ಎಲ್ಲದು ಕೂಡ. ಇನ್ನೊಂದು ಅದಕ್ಕೊಂದು ಆ್ಯಡ್ ಮಾಡಬೇಕು ಅಂತಂದರೆ, ನಿಮ್ಮ ಪ್ರೆಸೆನ್ಸ್ ಆನ್ ದ ಸ್ಟೇಜ್. ಅಂದರೆ ನೀವು ಮಾಡುವಾಗ ನೆಕ್ಸ್ಟ್ ಸ್ಟೆಪ್ಪಿನ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ಸ್ವಲ್ಪ ಎಲ್ಲೋ ಟೆನ್ಷನ್ ಕಾಣ್ತಾ ಇತ್ತು ಕಣ್ಣಲ್ಲಿ ಸ್ವಲ್ಪ. ಅಂದರೆ ಓಕೆ ತಜ್ಜಮ್ ಈ ಕಡೆ ಇರ್ಬೋದು, ಆ ಕಡೆ ಇರ್ಬೋದು, ನಾನು ಇಲ್ಲಿ ಬರಬೇಕಾಗ್ಬೇಕು
ಆ ಒಂದು ಸಣ್ಣ ಟೆನ್ಷನ್ ಅಂತ ಒಂದು ಮುಖದಲ್ಲಿ ಏನು ಹೇಳ್ತೇವೆ, ಈಗ ಕ್ಲಾರಿಟಿ ಕ್ಯಾನ್ವಾಸ್ ಹಾಗೆ ನಮ್ಮದು ಮುಖ. ನಾವು ಡ್ಯಾನ್ಸರ್ಸ್ ಹೇಗಂದರೆ ಪೇಂಟರ್, ನಮ್ಮನ್ನು ಹೇಗೆ ಪೇಂಟ್ ಮಾಡ್ತೇವೆ ಅನ್ನೋದು ನಾವು ಡ್ಯಾನ್ಸ್, ನಮ್ಮ ಎಕ್ಸ್ಪ್ರೆಷನ್ಸ್ ಪೇಂಟಿಂಗ್ ಮಾಡ್ತದೆ. ಸೊ ಮುಂದೆ ಇದ್ದವರಿಗೆ ಆ ಪೇಂಟಿಂಗ್ ಕಾಣ್ತದೆ. ಸೊ ಹಾಗೆ ಅದು ಮಾಡುವಾಗ ಕ್ಲೀನಾಗಿ ಟೆನ್ಷನ್ ಇಲ್ಲದೆ ಮಾಡುವಾಗ ಒಂದು ಬ್ಯೂಟಿಫುಲ್ ಕ್ಯಾನ್ವಾಸ್ ಪೇಂಟಿಂಗ್ ನಮಗೆ ತಯಾರಾಗಿ ಕಾಣ್ತದೆ ಆಡಿಯನ್ಸ್ ನೋಡುಗರಿಗೆ. ಆದಾಗ ಎಲ್ಲೋ ಒಂದು ಕಡೆ ಅದು ಚೂರು ಮಿಸ್ ಮ್ಯಾಚ್ ಆಯಿತು ಅಂದಾಗ ಅದು ರೀಚ್ ಆಗೋದಿಲ್ಲ ಅಲ್ವಾ. ಚಿತ್ತದ ಉದ್ದೀಪನಕ್ಕೆ ರಸ ಅಂತ ಹೇಳ್ತಾರೆ. ಸೊ ಆ ರಸ ಅನ್ನೋದು ನಮ್ಮ ಆಡಿಯನ್ಸಿಗೆ ರೀಚ್ ಆಗಬೇಕು ಅಷ್ಟೇ. ಸೊ ಅದೊಂದು ಸಣ್ಣ ಪಾಯಿಂಟ್ ಇರಬಹುದು, ಬಟ್ ಅದು ಇಟ್ ಮೇಕ್ಸ್ ಅ ವೆರಿ ಬಿಗ್ ಇಂಪ್ಯಾಕ್ಟ್ ಫಾರ್ ಅ ಡಾನ್ಸರ್. ಸೊ ಪ್ರೆಸೆನ್ಸ್ ಆಫ್ ಮೈಂಡ್ ಅಲಾಂಗ್ ವಿತ್ ಈಗ ನಾವು ಯಾವ ಸ್ಟೆಪ್ ಮಾಡ್ತಿದ್ದೇವೆ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಬೇಕು ನೆಕ್ಸ್ಟ್ ಟೈಮಿಂದ. ಅದರ್ವೈಸ್ ಯು ಬೋತ್ ಆರ್ ಗುಡ್ ಡಾನ್ಸರ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಯು ಬೋತ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಜಡ್ಜಸ್ ಅವರ ಕಮೆಂಟ್ಸ್ ಕೇಳಿದ್ವಿ. ನಿಮಗೆ ಗೊತ್ತಿದೆ ಅಲ್ವಾ, ಇದು ಎಲಿಮಿನೇಷನ್ ರೌಂಡ್ ಕೂಡ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಪರ್ಫಾರ್ಮೆನ್ಸ್ ಕೊಟ್ಟು? ಎಕ್ಸ್ಪ್ರೆಷನ್ಸಲ್ಲೇ ನನಗೆಲ್ಲ ಸಿಕ್ಕಿತು ಹೇಗೆ ಅನ್ನಿಸ್ತಾ ಇದೆ ಅಂತ. ಸ್ಟಿಲ್ ಮಾತಲ್ಲಿ ಹೇಳಿ. ಸ್ವಲ್ಪ ಇಂಪ್ರೂವ್ ಮಾಡಬೇಕಂತ ಅನಿಸ್ತದೆ. ಹೆದರ್ಲಿಕ್ಕೆ ಇಲ್ಲ, ಕಾನ್ಫಿಡೆನ್ಸಲ್ಲಿ ಮಾತಾಡಬೇಕು. ಈಗಷ್ಟೇ ಮ್ಯಾಮ್ ಹೇಳಿದರು, ಕಾನ್ಫಿಡೆಂಟ್ ಆಗಿ ಇದ್ಕೊಂಡು ಮಾತಾಡಬೇಕು. ಆ್ಯಂಡ್ ಆಲ್ರೆಡಿ ಎಲ್ಲರಿಗೆ ಇಲ್ಲಿ ಹೇಳಿರುವಂತಹ ವಿಷಯ, ಗೊತ್ತಿರುವಂತಹ ವಿಷಯ, ಸ್ಪರ್ಧೆ ಮಾತ್ರ ಬರೀ ಸ್ಪರ್ಧೆ ಆಗಿದ್ದನ್ನು ನೋಡಬಾರ್ದು. ಕಲೀಲಿಕ್ಕೆ ಇಷ್ಟೊಂದು ವಿಷಯಗಳನ್ನು ನಮಗೆ ತೀರ್ಪುಗಾರರು ಹೇಳ್ತಾ ಇದ್ದಾರೆ. ಸೊ ಅದನ್ನು ಕಲ್ತ್ಕೊಂಡು ಹೋಗುವಾಗ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು, ಹೆದರಬಾರ್ದು. ಓಕೆ, ಸೊ ಇಲ್ಲಿ ನಿಮಗೆ ಜಾಸ್ತಿ ಹೆದರಿಕೆ ಕೊಡೋದಿಲ್ಲ, ಬೇಗ ಬೇಗ ಮಾರ್ಕ್ಸ್ ಕೇಳಿಕೊಂಡು ಬರುವ. ಎಸ್, ರೋಹಿಣಿ ಮ್ಯಾಮ್, ಧ್ರುವಿಯ ಈ ಪರ್ಫಾರ್ಮೆನ್ಸ್ಗೆ ನೀವು ಕೊಡ್ತಾ ಇರುವ ಮಾರ್ಕ್ಸ್? ಇಂದಿನ ಪ್ರಸ್ತುತಿಗೆ ಧ್ರುವಿಗೆ ನನ್ನ ಕಡೆಯಿಂದ 6.5. ಸೊ ರೋಹಿಣಿ ಮ್ಯಾಮ್ 6.5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಪ್ರಮೋದ್ ಸರ್? ಧ್ರುವಿ ನನ್ನ ಕಡೆಯಿಂದ ಮತ್ತೊಂದು 6.5. ಆ್ಯಂಡ್ ದೀಕ್ಷಾ ಮ್ಯಾಮ್ 6. ಸೊ 6.5 ಆ್ಯಂಡ್ 6 ಸಿಕ್ಕಿದೆ. ಸೊ ಅನುಷಾ, ಮೊದಲನೇ ಬಾರಿ ಬರ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ ಧ್ರುವಿ ಜೊತೆ ಪರ್ಫಾರ್ಮ್ ಮಾಡಿದ್ದಕ್ಕೆ? ಖುಷಿ ಆಗ್ತಿದೆ, ಮತ್ತು ನನಗೆ ಆಪರ್ಚುನಿಟಿ ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್. ರಿಸಲ್ಟ್ ಏನಾಗ್ತದೆ ಅಂತ ನೋಡಲಿಕ್ಕೆ ಸ್ವಲ್ಪ ಕಾಯಬೇಕು. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು. ಮುಂದಿನ ಪ್ರಸ್ತುತಿಗಾಗಿ ನಮ್ಮ ಜೊತೆ ಈಗ ವೇದಿಕೆ ಮೇಲೆ ಸೇರ್ಲಿಕ್ಕೆ ಇದ್ದಾರೆ ಭಾಗ್ಯಶ್ರೀ ಕಡಬದಿಂದ. ನಮಸ್ತೆ ಭಾಗ್ಯಶ್ರೀ. ಸೊ ಈ ಸ್ಪೆಷಲ್ ರೌಂಡಿಗೆ ತಯಾರಾಗಿ ಬಂದಿದ್ದೀರಾ? ಸೊ ಡಬಲ್ ಸ್ಪೆಷಲ್ ಇದೆ, ಒಂದು ಡ್ಯೂಯೆಟ್ ರೌಂಡ್, ಇನ್ನೊಂದು ಎಲಿಮಿನೇಷನ್ ರೌಂಡ್ ಕೂಡ ಹೌದು. ಸೊ ಯಾರ ಜೊತೆ ಬಂದಿದ್ದೀರಿ? ನಾನು ನನ್ನ ಫ್ರೆಂಡ್ ಜೊತೆ. ಸೊ ಫ್ರೆಂಡಿನ ಪರಿಚಯ? ನಮಸ್ತೆ, ನನ್ನ ಹೆಸರು ಅಮೃತ. ನಾನು 10th ಸ್ಟ್ಯಾಂಡರ್ಡ್ ಕಡಬದಿಂದ ಬಂದಿದ್ದೆ. ಓಕೆ, ವೆಲ್ಕಮ್ ಟು ನಟನಂ ಅಮೃತ. ಯಾವ ಪರ್ಫಾರ್ಮೆನ್ಸನ್ನು, ಯಾವ ಪ್ರಸ್ತುತಿಯನ್ನು ಇದೀಗ ಕೊಡಲಿಕ್ಕೆ ಇದ್ದೀರಿ? ಶಿವಂದು ಒಂದು ಪ್ರಸ್ತುತಿ, ರಾಗ ಶಂಕರಾಭರಣ, ತಾಳ ಆದಿತಾಳ, ರಚನೆ ಸ್ವಾತಿ ತಿರುನಾಳ್ ಮಹಾರಾಜರು. ಓಕೆ, ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ನೃತ್ಯತಿ ಸಾಂಬ ಶಿವೋ, ನೃತ್ಯತಿ ಸಾಂಬ ಶಿವೋ, ಧೃತೋ 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 ತಾರಿ ತರಿತಜಂ ತಜಂ ತರಿತಜಂ ತ ದಿ ತ ತ ದಿ ತ ತದ್ದಿ ತತ್ತಜಂ ಕರ್ದಗದಗದಂ ತತದಿ ತರಿತಜಂ ತಜಂ ತರಿತಜಂ ತ ದಿ ತ ತ ದಿ ತ ತದ್ದಿ ತತ್ತಜಂ ಕರ್ದಗದಗದಂ ತಾರಿ ತರಿತಜಂ ತಜಂ ತರಿತಜಂ ತದ್ದಿ ತತ್ತಜಂ ಕರ್ದಗದಗದಂ ತತದಿ ತರಿತಜಂ ತಜಂ ತರಿತಜಂ ತತ್ತಿ ತತ್ತಜಂ ಕರ್ದಗದಗದಂ ತಾರಿ ತರಿತಜಂ ಕರ್ದಗದಗದಂ ತತ್ತದಿ ತರಿತಜಂ ಕರ್ದಗದಗದಂ ತಾರಿ ತರಿತಜಂ ತರಿತಜಂ ತತದಿ ತರಿತಜಂ ತರಿತಜಂ ತತ್ತಜಂ ತತಜಂ ತಜ್ಜಂ ತಜಂ ದಿಂಗಿಣತು ದಿಂಗಿಣತು ದಿಂಗಿಣತುಂ ತತ್ತಜಂ ತತಜಂ ತಜ್ಜಂ ತಜಂ ತತ್ತಿಂಗಿಣತು ತತ್ತಿಂಗಿಣತು ತತ್ತಿಂಗಿಣತುಂ ತತ್ತಜಂ ತತಜಂ ತಜ್ಜಂ ತಜಂ ತತ್ತಿಂ ತದ್ದಿಂಗಿಣತುಂ ತತ್ತಿಂ ತದ್ದಿಂಗಿಣತುಂ ತಕ್ಕತ್ತಿಕ್ಕು ತಗದಿಯು ಕರ್ದಗದಂ ನೃತ್ಯತಿ ಸಾಂಬ ಶಿವೋ, ನೃತ್ಯತಿ ಸಾಂಬ ಶಿವೋ, ಧೃತೋ 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 ಇತಿ ನೃತ್ಯತಿ ಸಾಂಬ ಶಿವೋ, ಧೃತೋ 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 ಇತಿ ನೃತ್ಯತಿ ಸಾಂಬ ಶಿವೋ, ಧೃತೋ ಧೃತೋ
ಧೃತೋಂ ಧೃತೋಂ ಇತಿ ನೃತ್ಯತಿ ನೃತ್ಯತಿ ಸಾಂಬ ಶಿವೋ ನಿತ್ಯ ವಿಮಲ ತನುರಂಘ್ರಿ ವಿನತ ನಿಜ ಭೃತ್ಯ ಶುಭಕರಣ ಧೀರನು ಸಾಯಂ ನಿತ್ಯ ವಿಮಲ ತನುರಂಘ್ರಿ ವಿನತ ನಿಜ ಭೃತ್ಯ ಶುಭಕರಣ ಧೀರನು ಸಾಯಂ ನೃತ್ಯತಿ ನೃತ್ಯತಿ ಸಾಂಬ ಶಿವೋ ಧೃತೋಂ 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 ಇತಿ ನೃತ್ಯತಿ ನಂದಿಕೇಶ್ವರ ಸುವಾದಿತ ಡಮರುಕ ನಂದನೀಯ ಡುಮುಡು ಮೊರವ ಪರಸುರ ತಜಂ ತಕನಂದಿ ತಜಂ ತಕನಂದಿ ತಜಂ ತಕನಂದಿ ಜಂ ತಕನಂದಿ ತಕನಂದಿ ನಂದಿ ತಜಂ ತನಂ ತರುಂ ತರಿಮಿ ತತ್ತಿ ತಜಂ ತಾಂ ತದಿ ತಜಂ ತಾಂ ತಜಂ ತಾಂ ನಂದಿ 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 ತತ್ತಿ ತಜಂ ತಕನಂದಿ ತಜಂ ತಕನಂದಿ ತಜಂ ತಕನಂದಿ ಜಂ ತಕನಂದಿ ತಕನಂದಿ ನಂದಿ ತಜಂ ತನಂ ತರುಂ ತದಿಮಿ ತತ್ತಿ ತಜಂ ತಾಂ ತದಿ ತಜಂ ತಾಂ ತಜಂ ತಾಂ ನಂದಿ 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 ತತ್ತಿ ತಜಂ ತಕನಂದಿ ತಜಂ ತಕನಂದಿ ತಜಂ ತಕನಂದಿ ಜಂ ತಕನಂದಿ ತಕನಂದಿ ನಂದಿ ತಜಂ ತನಂ ತರುಂ ತದಿಮಿ ತತ್ತಿ ತಜಂ ತಾಂ ತದಿ ತಜಂ ತಾಂ ತಜಂ ತಾಂ ನಂದಿ 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 ಸುಂದರಿ ಕರ ವಿಲೋಳಿತ ಚಾಮರ ಸುಂದಯೇಶ ಶಿಶು ಸೋಮದರೋ ಮತ ನೃತ್ಯತಿ ನೃತ್ಯತಿ ಸಾಂಬ ಶಿವೋ ಪಾಪಹೀನ ಮುನಿ ಸೇವಿತ ಪದಯುಗ ಪದ್ಮನಾಭ ಸಹಜಾಪತಿರ ಶರಣ ತಾಪಧಾರಣ ಪರೋಯಮನಿಂದಿತ ಧನ್ಯಶೀಲ ವಿಭವೋ ಗಿರಿಶೋ ಬಹು ನೃತ್ಯತಿ ನೃತ್ಯತಿ ಸಾಂಬ ಶಿವೋ ಧೃತೋಂ 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 ಇತಿ ನೃತ್ಯತಿ ನೃತ್ಯತಿ ಸಾಂಬ ಶಿವೋ ಧೃತೋಂ 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 ಇತಿ ನೃತ್ಯತಿ ನೃತ್ಯತಿ ಸಾಂಬ ಶಿವೋ ಸಾಂಬ ಶಿವೋ ಸಾಂಬ ಶಿವೋ ಭಾಗ್ಯಶ್ರೀ, ಹೇಗೆ ಅನ್ನಿಸ್ತು? ನಿಮ್ಮ ಹತ್ರನೇ ಡೈರೆಕ್ಟ್ ಮಾತಾಡುವ ಅಂತ ಬಂದಿದ್ದೇನೆ ನಾನು. ಹೇಗೆ ಅನ್ನಿಸ್ತು ಈ ಪರ್ಫಾರ್ಮೆನ್ಸ್ ಮಾಡಿ? ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ, ಹಾಗೆ ಮಾಡಿದ್ದೀರಿ ಅಂತ ಅನ್ನಿಸ್ತದ ನಿಮಗೆ? ಹೇಗೆ ಅಂದರೆ ಸ್ಯಾಟಿಸ್ಫೈಡಾ ಹೇಗೆ? ಹಾಂ, ಸ್ಯಾಟಿಸ್ಫೈಡ್ ಉಂಟು, ಪರವಾಗಿಲ್ಲ. ಇನ್ನೂ ಅವರಿಗೆ ಸ್ಯಾಟಿಸ್ಫೈ ಆಗಬೇಕಲ್ಲ, ಸೊ ಕೇಳುವಲ್ಲ ಜಡ್ಜಸ್ ಹತ್ರ. ಎಸ್, ದೀಕ್ಷಾ ಮ್ಯಾಮ್, ಹೇಗಿತ್ತು ಭಾಗ್ಯಶ್ರೀ ಅವರ ಪರ್ಫಾರ್ಮೆನ್ಸ್? ನಮಸ್ತೆ ಭಾಗ್ಯಶ್ರೀ. ಕಾಸ್ಟ್ಯೂಮ್ ಫಸ್ಟ್ ತಾರೀಫ್, ಅದರದ್ದು ಹೇಳಲೇಬೇಕು, ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಒಳ್ಳೆ ಪಿಕಾಕ್ ಫೆದರ್ದು ಕಲರ್ಸ್ ಆಲ್ಮೋಸ್ಟ್ ಉಂಟು ಇದರಲ್ಲಿ. ವೆರಿ ನೈಸ್, ಚೆನ್ನಾಗಿ ಕಾಣಿಸ್ತಾ ಇತ್ತು ಇಬ್ಬರದ್ದು ಕಾಸ್ಟ್ಯೂಮ್ ಸ್ಟೇಜಲ್ಲಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆದದ್ದು ನಿಮ್ಮ ತಟ್ಟು ಮೆಟ್ಟು. ಇಟ್ಸ್ ವೆರಿ ಕ್ಲಿಯರ್. ತುಂಬ ಚೆನ್ನಾಗಿ ನಿಮ್ಮ ಅಲೈನ್ಮೆಂಟ್, ಎಸ್ಪೆಷಲಿ ನೀವು ಆ ಶಿವನ ಪೋಸ್ ಎಲ್ಲ ಹಿಡ್ಕೊಂಡಾಗ ನಿಮ್ಮ ಇದ್ದಷ್ಟು ಸಿಮೆಟ್ರಿ ಏನಿದೆ ನನಗೆ ತುಂಬ ಇಷ್ಟ ಆಯ್ತು ಅದು. ಆ್ಯಂಡ್ ಎಲ್ಲಿ ಸಹ ತಾಳ ತಪ್ಪಲಿಲ್ಲ. ಆ್ಯಂಡ್ ಪ್ರತಿಯೊಂದು ಏನೇನು ಇದರಲ್ಲೂ ಕೂಡ ಆ ನಂದಿ ಚೋಲ್ ಅಂತ ಏನಿದೆ ಅದು ಬಹಳ ಇಷ್ಟ. ತಕಣಂ ದಿ ಅಂದರೆ ಅದರಲ್ಲಿ ತಕಣಂ ದಿ ತಕಣಂ ದಿ, ಅದರಲ್ಲಿ ಆ ನಮ್ ದಿ ಅನ್ನೋದನ್ನು ನಂದಿ ಅಂತ ಕೂಡ ನಾವು ಕನ್ಸಿಡರ್ ಮಾಡಿ ಶಿವನಿಗೆ ನಾವು ಜಾಸ್ತಿ ಇದನ್ನು ಉಪಯೋಗಿಸ್ತೇವೆ. ನಂದಿ ಚೋಲ್ ಅಂತ ನಾವು ಇದನ್ನು ಕರೆಯೋದು. ಸೊ ಬಹಳ ಅದ್ಭುತವಾಗಿತ್ತು ಆ ನಂದಿ ಸೊಳ್ಕಟ್ಟುಗಳು ಕೇಳೋದಕ್ಕೆ. ಆ್ಯಂಡ್ ಯು ಆಲ್ಸೋ ಪ್ರೆಸೆಂಟೆಡ್ ಇಟ್ ವೆರಿ ವೆಲ್, ಬೋತ್ ಆಫ್ ಯು. ಒಬ್ಬ ಶಿವನದ್ದು ಮಾಡುವಾಗ ಇನ್ನೊಬ್ಬರು ಅದರದ್ದು ನಂದಿದು ಎಕ್ಸ್ಪ್ರೆಷನ್ಸನ್ನು ಮಾಡಿ ಲಾಸ್ಟಿಗೆ ನೀವಿಬ್ಬರು ಒಟ್ಟಿಗೆ ಅದನ್ನು ಮಾಡಿದ್ರಿ. ತುಂಬ ಬಹಳ ಚೆನ್ನಾಗಿತ್ತದು, ನನಗೆ ನೋಡಲಿಕ್ಕೆ ಖುಷಿ ಆಯಿತು. ಬೋತ್ ಆಫ್ ಯು ವೆಲ್ ಪ್ರೆಸೆಂಟೆಡ್ ಆ್ಯಂಡ್ ಆಲ್ ದಿ ಬೆಸ್ಟ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರೋಹಿಣಿ ಮ್ಯಾಮ್, ಒಳ್ಳೆಯ ಒಂದು ನೃತ್ಯ ಪ್ರಸ್ತುತಿಯನ್ನು ಮಾಡಿದ್ದೀರಿ. ಕೆಲವೊಂದು ಕಡೆ ಬಾಡಿ ಕಂಟ್ರೋಲಿಂಗ್
ಕೆಲವು ಪೋಸ್ಚರ್ಸಲ್ಲಿ ಕಂಡು ಬಂತು, ಬಹಳ ಚೆನ್ನಾಗಿತ್ತು. ಮತ್ತು ತಟ್ಟು ಮೆಟ್ಟು ಕ್ಲಿಯರ್ ಆಗಿತ್ತು, ಭಾರಿ ನೀಟಾಗಿತ್ತು. ಸ್ವಲ್ಪ ಇನ್ವಾಲ್ವ್ ಆದಾಗೆ ಕಂಡಿತು. ಒಂದ್ಸಲ ಅಭಿನಯ ಸಹ ನಮ್ಮನ್ನೊಂದ್ಸಲ ಕನೆಕ್ಟ್ ಆಯಿತು. ಆದರೆ ಕೆಲವೊಂದ್ಸಲ ಲಿಟಲ್ ಡ್ರಾಪ್ ಆಗ್ತಾ ಇತ್ತು, ಅದರ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಿ. ಅದರ್ವೈಸ್ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಅಮೃತ, ನೀವು ಸಹ ಪ್ರಯತ್ನ ಪಟ್ಟಿದ್ದೀರಿ. ಅವರು ಸ್ವಲ್ಪ ಮಾಡಲಿಕ್ಕೆ ಮುಂದುವರಿಯುವಾಗ ನಿಮ್ಮ ಕೈಲಾದಷ್ಟು ಅವರಿಗೆ ಸಾಥ್ ಕೊಟ್ರಿ. ಮತ್ತು ನೃತ್ಯದಿ ಸಾಂಬ ಶಿವ ಅಂತ ಉಂಟು. ಸಾಂಬ ಅಂದರೆ ಏನು ಅಂತೇಳಿ, ಶಿವನನ್ನು ಸಾಂಬ ಅಂತ ಯಾಕೆ ಕರೀತಾರೆ? ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಹಾಂ, ಅಂಬ ಅಂದರೆ ಅಂಬನ ಜೊತೆಗೆ ಸಹ ಇರುವ ಕಾರಣ ಸಾಂಬ ಅಂತ ಕರೆಯುವಂಥದ್ದು. ಗುಡ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಪ್ರಮೋದ್ ಸರ್. ಭಾಗ್ಯಶ್ರೀ, ಇಬ್ಬರು ಮ್ಯಾಮ್ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಅವರು ಏನೆಲ್ಲ ಪಾಯಿಂಟ್ ಹೇಳಿದ್ದಾರೆ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ತುಂಬ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಡ್ಜಸ್. ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತ ಸಹ ಕೇಳಿಬಿಡುವಲ್ಲ. ಎಸ್, ದೀಕ್ಷಾ ಮ್ಯಾಮ್, ಇವತ್ತಿನ ಈ ಪ್ರಸ್ತುತಿಗೆ ನೀವು ಕೊಡ್ತಾ ಇರುವಂತಹ ಮಾರ್ಕ್ಸ್ 8 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ರೋಹಿಣಿ ಮ್ಯಾಮ್? ನನ್ನ ಕಡೆಯಿಂದ ಇಂದಿನ ಪ್ರಸ್ತುತಿಗೆ ಭಾಗ್ಯಶ್ರೀಗೆ 8.5. 8.5. ಆ್ಯಂಡ್ ಪ್ರಮೋದ್ ಸರ್? ಭಾಗ್ಯಶ್ರೀ ನನ್ನ ಕಡೆಯಿಂದ 8.5. ಸೊ 8.5, 8.5 ಆ್ಯಂಡ್ 8 ಪಾಯಿಂಟ್ ಸಿಕ್ಕಿದೆ. ಹೇಗೆ ಅನ್ನಿಸ್ತದೆ? ಇಷ್ಟೇ ಮಾರ್ಕ್ಸ್ ಬೇಕು ಅಂತ ಬಂದಿದ್ರಾ ಅಥವಾ ಇನ್ನೂ ಜಾಸ್ತಿ ಅಥವಾ ಇನ್ನೂ ಕಮ್ಮಿ? ಯಾವುದಕ್ಕೆ ಏಮ್ ಮಾಡಿ ಬಂದಿದ್ರಿ? ನನಗೆ ಲಾಸ್ಟ್ ಟೈಮ್ ಸ್ವಲ್ಪ ಕಡಿಮೆ ಸಿಕ್ಕಿತ್ತು. ನಾನು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿ ಇನ್ನೂ ಅದಕ್ಕೆ ಎಫರ್ಟ್ ಕೊಟ್ಟು ಮತ್ತೆ ಮಾಡಿದ್ದು. ತುಂಬ ಖುಷಿ ಆಯಿತು ಮಾರ್ಕ್ಸ್. ಸೊ ಅವರಿಗೆ ಖುಷಿಯಾಗಿದೆ. ಪ್ರೀವಿಯಸ್ ಪರ್ಫಾರ್ಮೆನ್ಸ್ಗಿಂತ ಇಂಪ್ರೂವ್ಮೆಂಟ್ ಇದೆ. ಆಲ್ರೆಡಿ ಜಡ್ಜಸ್ ಕೂಡ ಅದನ್ನು ಹೇಳಿದರು, ನೋಟಿಸ್ ಮಾಡಿದರು. ಆ್ಯಂಡ್ ಪ್ರೀವಿಯಸ್ ಟೈಮ್ ಬಂದ ಮಾರ್ಕ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಸೊ ನಿಮಗೆ ಹೇಗೆ ಅನ್ನಿಸ್ತದೆ? ಇವರ ಜೊತೆ ಬಂದಿದ್ದೀರಿ, ಇವರಿಗೆ ಸಪೋರ್ಟ್ ಕೊಟ್ಟಿದ್ದೀರಿ, ಇವರ ಪರ್ಫಾರ್ಮೆನ್ಸಸನ್ನೆಲ್ಲ ನೋಡ್ತಾ ಇರ್ತೀರಾ? ತುಂಬ ಖುಷಿ ಆಯಿತು ಇವರ ಜೊತೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಿಸಲ್ಟ್ ಏನು ಅಂತ ಗೊತ್ತಾಗಲಿಕ್ಕೆ ಸ್ವಲ್ಪ ಕಾಯಬೇಕು, ಮತ್ತೆ ನೋಡೋಣ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಈ ಸಂಚಿಕೆಯ ಕೊನೆಯ ಕಂಟೆಸ್ಟೆಂಟನ್ನು ವೇದಿಕೆಯ ಮೇಲೆ ಕರೆಯುವುದಕ್ಕೂ ಮೊದಲು ಲೆಟ್ಸ್ ಟೇಕ್ ಅ ಸ್ಮಾಲ್ ಬ್ರೇಕ್. ಪಾರಂಪರಿಕ ಸ್ವಾದವನ್ನೊಳಗೊಂಡ ಎಸ್ಜಿ ಪ್ಯೂರ್ ಮಸಾಲೆಗಳು ಕರಾವಳಿ ಹಾಗೂ ಮಲೆನಾಡಿನ ಸಾಂಬಾರ ಪದಾರ್ಥಗಳಿಂದ ಸಂಪದ್ಭರಿತವಾಗಿದೆ. ಈಗ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ಲಭ್ಯ. ವೆಲ್ಕಮ್ ಬ್ಯಾಕ್ ಟು ಡೈಜಿ ವರ್ಲ್ಡ್ ನಟನಂ. ಇದೀಗ ನಮ್ಮ ಮುಂದಿನ ಕಂಟೆಸ್ಟೆಂಟ್ ಅನ್ನ ವೇದಿಕೆ ಮೇಲೆ ಕರೆಯುವ. ಲೆಟ್ಸ್ ವೆಲ್ಕಮ್ ಶಮಾ ಒಳಕುಂಜ, ಕಾಸರಗೋಡಿಂದ. ನಮಸ್ತೆ ಶಮಾ.
ಕೃಷ್ಣ ಆಗಿ ಬಂದಿದ್ದೀರಿ, ತುಂಬ ಚೆಂದ ಕಾಣಿಸ್ತಿದ್ದೀರಿ. ಎಸ್, ಸೊ ಈ ರೌಂಡಿನ ವಿಷಯ ಎಲ್ಲ ನಿಮಗೆ ಗೊತ್ತಿದೆ. ಯಾರ ಜೊತೆ ಇವತ್ತು ಡ್ಯಾನ್ಸ್ ಮಾಡಲಿಕ್ಕೆ ಹೊರಟಿದ್ದೀರಿ? ನಮ್ಮ ಡ್ಯಾನ್ಸ್ ಕ್ಲಾಸ್ನ ಎಲ್ಲರ ಫೇವ್ರೆಟ್, ನನ್ನ ಆಲ್ ಟೈಮ್ ಫೇವ್ರೆಟ್ ಮತ್ತು ಸಪೋರ್ಟರ್ ಹೌದು, ಹರ್ಷಿತಾ ಅಂತ. ಅವ್ರ ಜೊತೆ ಮಾಡಲಿಕ್ಕೆ ನಾನು. ನಮಸ್ಕಾರ. ಮೊದಲಿಗೆ ಇಲ್ಲಿರುವಂತಹ ಗುರುಗಳಿಗೆ ನನ್ನ ಪ್ರಣಾಮಗಳು. ನಾನು ಹರ್ಷಿತಾ ಬದಿಯಡ್ಕ, ಅಸಿಸ್ಟೆಂಟ್ ಕ್ವಾಲಿಟಿ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನೊಪೋಯ ಹಾಸ್ಪಿಟಲಲ್ಲಿ. ನಿಮಗೆ ಈ ಕಾರ್ಯಕ್ರಮಕ್ಕೆ, ಈ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತ. ಓಕೆ, ಸೊ ಏನು ಪರ್ಫಾರ್ಮ್ ಮಾಡಲಿಕ್ಕೆ ಹೊರಟಿದ್ದೀರಿ? ವಿಷಮಕಾರ ಕಣ್ಣನ್ ಎಂಬ ಕೃತಿ, ಒತ್ತುಕಾಡ್ ವೆಂಕಟ ಸುಬ್ಬಯ್ಯರ್ ಅವರ ರಚನೆ, ರಾಗ ಸಿಂಜರೊಟ್ಟಿ ಆದಿತಾಳದಲ್ಲಿ. ಸೊ ಶಮ ಇವತ್ತು ಅವರ ಡ್ಯಾನ್ಸ್ ಕ್ಲಾಸ್ನ ಎಲ್ಲರ ಫೇವ್ರೆಟ್ ಜೊತೆ ವಿಷಮಕಾರ ಕಣ್ಣ ಅನ್ನುವ ಎಲ್ಲರ ಫೇವ್ರೆಟ್ ಪ್ರಸ್ತುತಿಯನ್ನು ಕೊಡಲಿಕ್ಕೆ ಹೊರಟಿದ್ದೀರಿ. ಆಲ್ ದ ವೆರಿ ಬೆಸ್ಟ್. ನಾವೆಲ್ಲರೂ ಕಾಯ್ತಾ ಇದ್ದೇವೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ. ಎಸ್, ಆಲ್ ದಿ ಬೆಸ್ಟ್. விஷமக்கார கண்டன், விஷமக்கார கண்டன், பொல்லாத விஷமக்கார கண்ணன், பொல்லாத விஷமக்கார கண்ணன். வெடிக்கையாய் பாட்டு பாடி விதவிதமாய் ஆட்டமாடி நாளைக்கொரு நிலை செய்யும் நந்த கோபால கிருஷ்ணன் விஷமக்கார கண்ணன். வெடிக்கையாய் பாட்டு பாடி விதவிதமாய் ஆட்டமாடி நாளைக்கொரு நிலை செய்யும் நந்த கோபால கிருஷ்ணன் விஷமக்கார கண்ணன், விஷமக்கார கண்ணன். நீலமேகம் போல இருப்பான், நீலமேகம் போல இருப்பான், நீலமேகம் போல இருப்பான். பாடினாலும் நெஞ்சில் வந்து கூடியிருப்பான். நீலமேகம் போல இருப்பான், பாடினாலும் நெஞ்சில் வந்து கூடியிருப்பான். போல புல்லங்குழலூதி கோபியரை கள்ளமாடி கொஞ்சம் போற வெண்ணெய் தாடி என்று கேட்டு ஆட்டமாடும் விஷமக்கார கண்ணன். கோல புல்லங்குழலூதி கோபியரை கள்ளமாடி கொஞ்சம் போற வெண்ணெய் தாடி என்று கேட்டு ஆட்டமாடும் விஷமக்கார கண்ணன், பொல்லாத விஷமக்கார கண்ணன், விஷமக்கார கண்ணன். பின்னலை பின்னாடி இழுப்பான், பின்னலை பின்னாடி இழுப்பான், பின்னலை பின்னாடி இழுப்பான். ஏதோ பேச்சு பேசி ஜடை காட்டி இழைப்பான். பின்னலை பின்னாடி இழுப்பான், ஏதோ பேச்சு பேசி ஜடை காட்டி இழைப்பான். என்னத்துக்கு பின்னலை நீ இழுத்ததென்னடா என்றால் கண்ணழகு என்னடி என் கருத்தை இழுத்ததென்பான் விஷமக்கார கண்ணன். என்னத்துக்கு பின்னலை நீ இழுத்ததென்னடா கண்ணழகு என்னடி என் கருத்தை இழுத்ததென்பான் விஷமக்கார கண்ணன். உன் கண்ணழகு என்னடி என் கருத்தை இழுத்ததென்பான் விஷமக்கார கண்ணன், பொல்லாத விஷமக்கார கண்ணன், பொல்லாத விஷமக்கார கண்ணன். பக்கத்து வீட்டு பெண்ணை அழைப்பான், பக்கத்து வீட்டு பெண்ணை அழைப்பான், பக்கத்து வீட்டு பெண்ணை அழைப்பான். மூகாரி ராகம் பாட சொல்லி வம்பு கிழுப்பான். பக்கத்து வீட்டு பெண்ணை அழைப்பான், மூகாரி ராகம் பாட சொல்லி வம்பு கிழுப்பான். எனக்கு அது தெரியாதென்றால் மூகாரி ராகமா, எனக்கு அது தெரியாதென்றால் நெக்குருக கிள்ளி விட்டு விக்கி விக்கி அழும் போது வீதாண்டி மூகாரி என்பான் விஷமக்கார கண்ணன். எனக்கு அது தெரியாதென்றால் நெக்குருக கிள்ளி விட்டு விக்கி விக்கி அழும் போது ஈதாண்டி மூகாரி என்பான் விஷமக்கார கண்ணன். அவள் விக்கி விக்கி அழும் போது ஈதாண்டி மூகாரி என்பான் விஷமக்கார கண்ணன், பொல்லாத விஷமக்கார கண்ணன், விஷமக்கார கண்ணன். வெண்ணெய் பானை மூடக்கூடாது,
வெண்ணெய் பானை மூடக்கூடாது, ஊரில் உள்ள வெண்ணெய் பானை மூடக்கூடாது, வெண்ணெய் பானை மூடக்கூடாது, அவன் வந்து விழுங்கினாலும் கேட்கக்கூடாது, அவன் அம்மா கிட்ட சொல்லக்கூடாது, சொல்லிவிட்டால் அட்டகாசம் தாங்க ஒண்ணாது, இவன் அம்மா கிட்ட சொல்லக்கூடாது, சொல்லிவிட்டால் அட்டகாசம் தாங்க ஒண்ணாது. சும்மா ஒரு பேச்சு காணும் திருடன் என்று சொல்லிவிட்ட அம்மா பாட்டி அத்தை தாத்தா அத்தனையும் திருடன் என்பன் விஷமக்கார கண்ணன். சும்மா ஒரு பேச்சு காணும் திருடன் என்று சொல்லிவிட்ட அம்மா பாட்டி அத்தை தாத்தா அத்தனையும் திருடன் என்பன் விஷமக்கார கண்ணன். உன் அம்மா பாட்டி அத்தை தாத்தா அத்தனையும் திருடன் என்பன் விஷமக்கார கண்ணன். பொல்லாத விஷமக்கார கண்ணன், விஷமக்கார கண்ணன், பொல்லாத விஷமக்கார கண்ணன். ಶಮ ಸೋ 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 ಕ್ಯೂಟ್. ನಾನು ಜಾಸ್ತಿ ಮಾತಾಡೋದಿಲ್ಲ, ಜಡ್ಜಸ್ ಹತ್ರ ಹೋಗುವ. ಸೊ ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ದೀಕ್ಷಾ ಮ್ಯಾಮ್. ಶಮ ನಮಸ್ತೆ, ನಿಮ್ಮ ಹೆಸರು? ಹರ್ಷಿತಾ. ವಾಟ್ ಅ ಬ್ಯೂಟಿಫುಲ್ ಡಾನ್ಸರ್ ಯು ಆರ್. ಸೋ ನೈಸ್, ಸೋ ನೈಸ್. ಎಷ್ಟು ಆ ಎಕ್ಸ್ಪ್ರೆಷನ್ಸ್ ಅಂತೂ ಟಾಪ್ ನಾಚ್ ಅಂತ ಹೇಳ್ತಾರಲ್ಲ, ಆ ಒಂದು ಕೃಷ್ಣನನ್ನು ಆಟಾಡಿಸುವಾಗ ಅಯ್ಯೋ ಇದು ಮಾಡಿಬಿಟ್ಯಾ, ಅಯ್ಯೋ ಅದೆಲ್ಲಿ ಹೋಯ್ತು, ಎಲ್ಲಿ ಹುಡುಕೋದು, ಅಷ್ಟು ಕ್ಲೀನಾಗಿ ನಮಗೆ ಯಾರು ಲೇಮನ್ ಕುತ್ಕೊಂಡು ಈಗ ಡಾನ್ಸ್ ನೋಡಿದ್ರು ಕೂಡ ಏನು ನಡೀತಿದೆ ಅಂತ ಅರ್ಥ ಆಗ್ತದೆ. ಸೊ ಅಷ್ಟು ಕ್ಲಿಯರ್ ಆಗಿರುವಂಥ ಎಕ್ಸ್ಪ್ರೆಷನ್ಸ್ ನನಗೆ ಐ ಲವ್ಡ್ ದ ಪರ್ಫಾರ್ಮೆನ್ಸ್. ಆ್ಯಂಡ್ ಅದಕ್ಕೆ ಪೂರಕವಾಗಿ ಕಾಂಟೆಂಪ್ಲೇಟಿಂಗ್ ದಟ್ ಅಲಾಂಗ್ ವಿತ್ ಹರ್ಷಿತಾ ಅವರು, ಶಮ ಅವರು ಅಷ್ಟು ಚೆಂದ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಆ ಕೃಷ್ಣಂದು ನಾಟಿನೆಸ್ ತರೋದ್ರಲ್ಲಿ ಡ್ಯಾನ್ಸ್ ಇದು ಚೌಕಟ್ಟನ್ನು ಮರಿಬಾರ್ದು. ಅದೆಲ್ಲಿ ಒಂದೊಂದು ಸಲ ಏನಾಗ್ತದೆ ಅಂದರೆ ಜಾಲಿ ಮಾಡಲಿಕ್ಕೆ ಹೋಗಿ ಸ್ವಲ್ಪ ಲೂಸ್ ಆಗಿ ಮಾಡಿಬಿಡ್ತಾರೆ, ಆಗ ಎಂತಾಗ್ತದೆ ಆ ಚೌಕಟ್ಟನ್ನು ಮೀರಿದಾಗೆ ಆಗ್ತದೆ. ಬಟ್ ಇದರಲ್ಲಿ ಐ ಡಿಡ್ ನಾಟ್ ಫೀಲ್ ದಟ್ ಅಟ್ ಆಲ್. ಕಂಪ್ಲೀಟ್ ಚೌಕಟ್ಟಲ್ಲಿ ನೀವು ಅದೇನು ತುಂಟಾಟಗಳೆಲ್ಲ ಇರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಲಿ, ನಾನು ಹಿಂಗೆ ಮಾಡಿದೆ, ಆಮೇಲೆ ಚೂಂಟುದಂತೆ ಆ ಪಿಂಚಿಂಗ್ ಎಷ್ಟು ಚೆಂದ ಇರ್ತದಲ್ಲ, ಇಟ್ ಲುಕ್ಡ್ ವೆರಿ ನ್ಯಾಚುರಲ್. ಈ ಕೋರಿಯೋಗ್ರಾಫ್ಡ್ ಅಂತ ಅನಿಸ್ಲಿಲ್ಲ. ಯು ಎಂಜಾಯ್ಡ್ ಕಂಪ್ಲೀಟ್ಲಿ ಆನ್ ಸ್ಟೇಜ್ ಆ್ಯಂಡ್ ವಿ ಎಂಜಾಯ್ಡ್ ಲುಕ್ಕಿಂಗ್ ಎಟ್ ಯು ಬೋತ್. ಎಸ್ಪೆಷಲಿ ದ ಕಾಸ್ಟ್ಯೂಮ್ ಕೋಆರ್ಡಿನೇಷನ್, ವಾವ್ ಸೂಪರ್ಬ್. ಇಬ್ಬರು ಕೂಡ ನಿಮ್ಮ ಕ್ಯಾರೆಕ್ಟರಿಗೆ ತಕ್ಕ ಹಾಗೇ ಕಾಣ್ತಾ ಇದ್ದೀರಿ, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಅಮೇಝಿಂಗ್ ಅಮೇಝಿಂಗ್, ವೆಲ್ ಡನ್ ಬೋತ್ ಆಫ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ದೀಕ್ಷಾ ಮ್ಯಾಮ್. ಪ್ರಮೋದ್ ಸರ್. ಕ್ಷಮ, ಈ ಹಾಡೇ ಹಾಗೆ ಬಹಳ ಸುಂದರವಾಗಿದೆ, ನಿಮ್ಮ ಆಯ್ಕೆ ಕೂಡ ಚೆನ್ನಾಗಿದೆ. ಮ್ಯಾಮ್ ಹೇಳಿದ ಹಾಗೆ ಯು ಆರ್ ವೆರಿ ಗುಡ್ ಡಾನ್ಸರ್. ನಿಮ್ಮ ಇಬ್ಬರ ಏನು ಕೋಆರ್ಡಿನೇಷನ್ ಇದೆ ಅದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಕಡೆ ಮಾತ್ರ ಒಂದು ಸ್ವಲ್ಪ ನನಗೆ ಸ್ವಲ್ಪ ಇದು ಖಂಡಿತ ಕೃಷ್ಣನಿಂದ, ಆದರೆ ಯು ಆರ್ ಟೂ ಗುಡ್. ಟೋಟಲ್ ಚೆನ್ನಾಗಿ ಬಂತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರೋಹಿಣಿ ಮ್ಯಾಮ್. ನನಗೆ ಎಂತ ಹೇಳಲಿಕ್ಕೂ ದೀಕ್ಷಾ ಬಿಡಲೇ ಇಲ್ಲ. ನೀವಂತ ಎಲ್ಲ ಹೇಳಿಬಿಟ್ರೆ ನಾನೆಂತ ಹೇಳೋದು ಮಾರ್ರೆ. ಕಾಸ್ಟ್ಯೂಮ್ ಬಗ್ಗೆ ಹೇಳಬೇಕು ಅಂತ ಯೋಚನೆ ಮಾಡಿದ್ದೆ, ಅದನ್ನು ಸಹ ದೀಕ್ಷಾ ಹೇಳಿ ಆಯಿತು. ಡ್ಯಾನ್ಸಿನ ಬಗ್ಗೆ ಹೇಳಿ ಆಯಿತು. ಆದರೆ ಇಲ್ಲಿ ನೃತ್ಯ ಹಾಡಿತು, ಹಾಡು ನೃತ್ಯ ಮಾಡಿತು, ಅಷ್ಟೇ ಹೇಳ್ಬೋದು. ಸಹಜವಾಗಿತ್ತು. ನಾವು ಆಗಲೇ ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆವು, ಕನೆಕ್ಟ್ ಆಗಬೇಕು. ಯಾವುದೇ ಒಂದು ಕಥೆಯನ್ನು ಹೇಳಬೇಕು ಅಂತ ಇಲ್ಲಿ ಅಷ್ಟು ಸುಂದರವಾಗಿ ದೀಕ್ಷಾ ಅವರು ಹೇಳಿದರು. ಯಾರು ಕೂತರು, ಒಂದು ಸಾಮಾನ್ಯ ವರ್ಗದ ಜನರು ಕೂತರು ಸಹ ಬೇಗವಾಗಿ ಅಲ್ಲಿ ಏನು ಆಗ್ತಾ ಇದೆ ಕಥೆ ಅಂತ ಅರ್ಥ ಆಗ್ತದೆ ಅಂತೇಳಿ ಅದಷ್ಟು ನಿರಾಯಾಸವಾಗಿ ಅರ್ಥ ಆಗ್ತಾ ಹೋಯಿತು. ಅದೇ ಹೇಳಿದ್ದು ಚಿವುಟೋದಿರ್ಬೋದು, ಪ್ರತಿಯೊಂದು ಕೂಡ ನೀಟಾಗಿ ಬಂತು. ಕಾಸ್ಟ್ಯೂಮ್ಸ್ ಹಾಗೆ, ಕೆಲವು ಕೃಷ್ಣ ವೇಷ ಹಾಕುವಾಗ ಅದು ಮುತ್ತು ಅತಿಯಾಗಿರ್ತದೆ, ನೀಟಿರುವುದಿಲ್ಲ. ಇದು ಕೃಷ್ಣನ ಹಾಗೆ ಮುದ್ದಾಗಿ ಉಂಟು. ಶಮ ಮತ್ತು ಹರ್ಷಿತಾ ತುಂಬ ಚೆನ್ನಾಗಿ ಮಾಡಿದ್ರಿ. ಮತ್ತು ಕಾಂಟ್ರಾಸ್ಟ್ ಆಗಿರುವಂಥ ಕಲರ್ ಕಾಂಬಿನೇಷನ್ಸ್ ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಜಡ್ಜಸ್. ಸೊ ಈ ಪರ್ಫಾರ್ಮೆನ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳೋದಕ್ಕೂ ಮೊದಲು ನಿಮಗೆ ಹೇಗೆ ಅನ್ನಿಸ್ತು? ಒಳ್ಳೊಳ್ಳೆ ಕಮೆಂಟ್ಸ್ ಸಿಕ್ಕಿತ್ತು ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ, ನಿಮ್ಮ ಎಕ್ಸ್ಪ್ರೆಷನ್ಸ್ ಬಗ್ಗೆ, ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ, ಹಾಡು ಬಗ್ಗೆ ಎಲ್ಲ ಟೋಟಲಿ ಒಂದು ಪವರ್ ಪ್ಯಾಕ್ಡ್ ಅಂತ ಹೇಳ್ಬೋದು. ಸೊ ನಿಮಗೆ ಹೇಗೆ ಅನಿಸ್ತು ಶಮ? ತುಂಬ ಖುಷಿ ಆಗ್ತುಂಟು ಹರ್ಷಿತ್ ಅಕ್ಕನ ಜೊತೆ ಮಾಡಲಿಕ್ಕೆ, ತುಂಬ ಖುಷಿ. ಆಲ್ ಥ್ಯಾಂಕ್ಸ್ ಟು ಮೈ ಗುರು ಆ್ಯಂಡ್ ಅಕ್ಕ.
ಥ್ಯಾಂಕ್ ಯು ಸೋ ಮಚ್ ಟು ಆಲ್ ದ ಗುರೂಸ್. ಅಂಥ ಒಳ್ಳೆ ಕಾಮೆಂಟ್ಸ್ ಕೇಳಲಿಕ್ಕೆ ತುಂಬ ಖುಷಿ ಆಗ್ತದೆ, ಮೀನ್ಸ್ ಅ ಲಾಟ್. ಆ್ಯಂಡ್ ಶಮನ್ ಜೊತೆ ಮಾಡಿದ್ದು ಕೂಡ ತುಂಬ ಖುಷಿ ಇದೆ. ಅವಳ PU ಎಂಟ್ರೆನ್ಸ್ ಎಕ್ಸಾಮ್ ಜೊತೆ ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದಾಳೆ, ಅದಕ್ಕೋಸ್ಕರ ಇನ್ನೂ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟು ಎಂಟೈರ್ ನಟನಂ team, thank you so much for this beautiful opportunity, and to my parents also thank you. ನಿಮ್ಮಿಬ್ಬರಿಗೆ ಕೂಡ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯುಗಳ ನಡುವೆ ನಿಮ್ಮ ಪರ್ಫಾರ್ಮೆನ್ಸಿಗೆ, ಇವತ್ತಿನ ಈ ಪ್ರಸ್ತುತಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅಂತ ಕೇಳಿಕೊಂಡು ಬರುವ. ಸೊ ಕೃಷ್ಣನೇ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ಮೇಲೆ ದೇವರು ಹೇಳಿದಾಗೆ ಕೇಳಬೇಕು. ಕೃಷ್ಣ, ಯಾರ ಹತ್ರ ಫಸ್ಟ್ ಮಾರ್ಕ್ಸ್ ಕೇಳುವ? ಎಲ್ಲರೂ ಒಂದೇ, ಯಾರಾದರೂ ಆಗ್ಬೋದು. ನಮಗೆ ಕೃಷ್ಣ ಹೇಳಿಕೊಟ್ಟಿದ್ದಾರೆ ಎಲ್ಲರೂ ಒಂದೇ ಅಂತ. ಓಕೆ, ಹಾಗಾದರೆ ನಾನೇ ಚೂಸ್ ಮಾಡ್ತೇನೆ. ರೋಹಿಣಿ ಮ್ಯಾಮ್, ಎಷ್ಟು ಬೇಕು ಕೃಷ್ಣ ಇವತ್ತು? ಕೃಷ್ಣನಿಗೆ ಬೆಣ್ಣೆ ಮಾತ್ರ ಅಲ್ಲ, ಮಾರ್ಕ್ ಬೇಡ. ಅಲ್ಲ ಮ್ಯಾಮ್, ಇವತ್ತು ಬೇಕು. ಇಂದಿನ ಪ್ರಸ್ತುತಿಗೆ ನನ್ನ ಕಡೆಯಿಂದ ಶಮಾ ಮತ್ತು ಹರ್ಷಿತನ ಜೊತೆಗೂಡಿ 9 ಪಾಯಿಂಟ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ 9 ಪಾಯಿಂಟ್ಸ್ ಸಿಕ್ಕಿದೆ. ಮುಂದೆ ಪ್ರಮೋದ್ ಸರ್. ಕ್ಷಮಾ ನನ್ನ ಕಡೆಯಿಂದ ಮತ್ತೊಂದು 9 ಪಾಯಿಂಟ್ಸ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದೀಕ್ಷಾ ಮ್ಯಾಮ್, ನನ್ನ ಕಡೆಯಿಂದ ಈ ಪರ್ಫಾರ್ಮೆನ್ಸಿಗೆ 9 ಅಂಕಗಳು. ಸೊ 9 ಅಗೇನ್. ಸೊ 9. ಖುಷಿ ಆಗ್ತಾ ಇದೆಯಾ? ಓಕೆ, ಸೊ ಈ ಒಂದು ರೌಂಡಲ್ಲಿ ಇದೆಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿದೆ. ಸೊ ಎಲಿಮಿನೇಷನ್ ರೌಂಡ್ ಕೂಡ ಹೌದು. ಇದು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗ್ತದೆ ರಿಸಲ್ಟ್ ಏನು ಅಂತ. ಸ್ಟಿಲ್ ಈ ಎಲ್ಲ ಪ್ರೆಷರ್ ನಡುವೆ ಒಂದು ಚಂದ ಖುಷಿಯಲ್ಲಿ ಪರ್ಫಾರ್ಮ್ ಮಾಡಿ ನಮ್ಮೆಲ್ಲರ ಮುಖದಲ್ಲಿ ಒಂದು ಆ ಸ್ಮೈಲ್ ಬರುವ ಹಾಗೆ ನೀವಿಬ್ಬರು ಮಾಡಿದ್ದೀರಿ. ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಮತ್ತೊಮ್ಮೆ ನಿಮಗೆ ನಟನಂ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಬ್ಬರಿಗೂ ಆಲ್ ದಿ ಬೆಸ್ಟ್. ವೀಕ್ಷಕರೇ, ಈ ಒಂದು ಸುತ್ತನ್ನು ಮುಗಿಸುವ ಹಂತದಲ್ಲಿ ನಾವಿದ್ದೇವೆ. ಆದರೆ ಅದಕ್ಕೂ ಮೊದಲು ಕೆಲವು ಕೆಲಸಗಳು ಈ ವೇದಿಕೆ ಮೇಲೆ ಇದೀಗ ನಡಿಬೇಕಿದೆ. ಸೊ ಮೊದಲನೇದಾಗಿ ನಾನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಕಂಟೆಸ್ಟೆಂಟ್ಗಳ ಜೊತೆಗೆ ಸಪೋರ್ಟಿವ್ ಆಗಿ ಪರ್ಫಾರ್ಮ್ ಮಾಡಿರುವಂತಹ ಎಲ್ಲ ಆರ್ಟಿಸ್ಟ್ಗಳನ್ನು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಸುತ್ತಲ್ಲಿ ನಮ್ಮ ಜೊತೆಯಾದ 3 ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕು. ನಿಮ್ಮ 3 ಜನರಿಗೆ ಮತ್ತೊಮ್ಮೆ ಸ್ವಾಗತ ಈ ವೇದಿಕೆಗೆ. ಆ್ಯಂಡ್ ಆಲ್ಸೋ ನಟನಂ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ತೀರ್ಪುಗಾರರು ನಮ್ಮ ಈ ಕಲಾವಿದರಿಗೆ ಗೌರವಿಸಿ ಎಂದು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಯಾವಾಗಲೂ ಎಪಿಸೋಡಿನ ಅಂತ್ಯಕ್ಕೆ ಬರುವಾಗ ತುಂಬ ಖುಷಿಯಲ್ಲಿ ನಾವು ಈ ವೇದಿಕೆಯಲ್ಲಿ ನಿಂತ್ಕೊಳ್ತಿದ್ವಿ. ಆದರೆ ಇವತ್ತು ಇದು ಆಗಲೇ ಹೇಳಿದ ಹಾಗೆ ಎಲಿಮಿನೇಷನ್ ರೌಂಡ್ ಆಗಿರುವ ಕಾರಣ ಇಲ್ಲಿ ಬೆಸ್ಟ್ ಪರ್ಫಾರ್ಮರ್ಸನ್ನು ನಾವು ಯಾವಾಗ ಕರೆದು ಫೆಲಿಸಿಟೇಟ್ ಮಾಡ್ತಿದ್ವೋ ಆ ಪ್ಲೇಸಲ್ಲಿ ಇದೀಗ ನಾವು ಎಲಿಮಿನೇಷನ್ ಪ್ರೊಸೆಸ್ಸನ್ನು ಮಾಡಬೇಕಾಗಿದೆ. ಸೊ ತುಂಬ ಬೇಜಾರಾಗ್ತದೆ. ಹಾಗಾಗಿ ನಾನು ಆಲ್ರೆಡಿ ಹೇಳಿದ ಹಾಗೆ ನಾನು ಇದನ್ನು ತೀರ್ಪುಗಾರರಿಗೇ ಬಿಡ್ತೇನೆ. ಸೊ ಅದಕ್ಕೂ ಮೊದಲು ಹೇಗೆ ಆಗ್ತಾ ಇದೆ, ಹೇಗೆ ನಡೀತಾ ಇದೆ, ಆ್ಯಂಡ್ ನಿಮ್ಮ ಅನಿಸಿಕೆ ಇದರ ಬಗ್ಗೆ, ಈ ಒಂದು ಎಲಿಮಿನೇಷನ್ ರೌಂಡ್ ಬಗ್ಗೆ ಇರಬಹುದು ಅಥವಾ ಎಲಿಮಿನೇಷನ್ ಪ್ರೊಸೆಸ್ ಬಗ್ಗೆ ಇರಬಹುದು, ಅನಿಸಿಕೆ. ಇವತ್ತು ಡ್ಯುಯೆಟ್ ಪರ್ಫಾರ್ಮೆನ್ಸಿನ ಒಂದಷ್ಟು ಸಂಚಿಕೆಗಳನ್ನು ನಾವು ಮಾಡ್ಕೊಂಡು ಬಂದೆವು. ಬೇರೆ ಬೇರೆ ಫೀಲ್ಡಲ್ಲಿ ಕಲಿಯುವಂಥ ಅಥವಾ ವೃತ್ತಿಯಲ್ಲಿರುವಂತಹ ಸಹ ಕಲಾವಿದೆಯರು ಬಂದು ನಮ್ಮ ಕಂಟೆಸ್ಟೆಂಟ್ಗಳಿಗೆ ಅವರಿಗೆ ಒಂದು ಏನು ಬೂಸ್ಟ್ ಅಂತ ಹೇಳ್ಬೋದು, ಸಾಥ್ ಕೊಟ್ಟು ಒಳ್ಳೆಯ ಸಂಚಿಕೆಯನ್ನು ನಾವು ನೋಡಿದೆವು. ಇನ್ನು ಅದೇ ನಾವು ಹೇಳುವಾಗೆ ಬಹಳ ಬೇಸರದ ಒಂದು ಸಂಗತಿ, ಒಂದು ಅಷ್ಟು ಮಂದಿಯನ್ನು ನಾವಿವತ್ತು ನಟನಂ ವೇದಿಕೆಯಿಂದ, ನೃತ್ಯದ ಪಯಣದಿಂದ ಅಲ್ಲ, ನಟನಂ ವೇದಿಕೆಯಿಂದ ನಾವಿವತ್ತು ಅವರನ್ನು ಸಂತೋಷವಾಗಿ ಕಳಿಸಿಕೊಡಬೇಕು. ಮನಸ್ಸಲ್ಲಿ ಭಾರ ಇಟ್ಟುಕೊಂಡು ಮುಖದಲ್ಲಿ ನಗು ತಂದುಕೊಂಡು ಅವರನ್ನು ಕಳಿಸಿಕೊಡ್ಬೇಕು. ಅದು ಬಹಳ ಒಂದು ಕಷ್ಟದ ಕೆಲಸ ನಮಗೆ. ಆದರೆ ಇಲ್ಲಿಂದ ಎಲಿಮಿನೇಟ್ ಆಗಿ ಏನು ಹೋಗ್ತಾ ಇದ್ದಾರೆ ಅವರು ಮುಂದೊಂದು ದಿನ ನಮಗೆ ಎಲ್ಲಾದರೂ ಒಂದು ಕಾರ್ಯಕ್ರಮದಲ್ಲಿ ಅವರು ಪರ್ಫಾರ್ಮ್ ಮಾಡ್ತಾ ನಮಗೆ ನೋಡಲಿಕ್ಕೆ ಅಂತೇಳಿ ಸಿಗುವಾಗ ಏನಿಲ್ಲಿ ಸಲಹೆಗಳನ್ನು ಕೊಟ್ಟಿದ್ದೇವೆ ಅದು ತಿದ್ದುಕೊಂಡು ಅವರ ಪರ್ಫಾರ್ಮನ್ನು ನೋಡುವಾಗ ಆ ಒಂದು ನಮಗೆ ಆಗುವ ಸಂತೋಷ ಮತ್ತು ಅಲ್ಲಿ ಅವರಲ್ಲಿ ಕಂಡುಕೊಳ್ಳುವ ಬದಲಾವಣೆ ನೋಡುವಾಗ ನಿಜವಾಗ್ಲೂ ನಮಗೆ ಆಗ ಸಂತೋಷ ಆಗ್ತದೆ. ಈಗ ಒಂದು ಅಲ್ಲದ ಮನಸ್ಸಿಂದ, ಭಾರವಾದ ಮನಸ್ಸಿಂದ ಅವರನ್ನು ಕಳಿಸಿಕೊಡಲೇಬೇಕು. ಆದರೆ ಈ ವೇದಿಕೆಯಿಂದ ಅವರಿಗೆ ನಟರಾಜಸ್ವಾಮಿ ಆಯುರಾರೋಗ್ಯ ಕೊಟ್ಟು ನೃತ್ಯದಲ್ಲಿ ಅವರಿಗೆ ಇನ್ನಷ್ಟು ಒಳ್ಳೆಯ ಭವಿಷ್ಯವನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ
ನನಗೆ ಒಂದು ಅವಕಾಶ, ಅವರ ಒಂದು ಬೀಳ್ಕೊಡುಗೆಗೆ ಒಂದೆರಡು ಮಾತು ನಾನು ಆಡಿದ್ದೇನೆ. ಮುಂದಿನದ್ದು ದೀಕ್ಷಾ ಅವರು ಹೇಳ್ತಾರೆ. ಮೊದಲನೇದಾಗಿ ನಟನಂ ಅನ್ನೋ ಒಂದು ಕಾರ್ಯಕ್ರಮ, ಒಂದು ಕಾಂಪಿಟೇಷನ್ ಬಂದಿರೋದು ಬಹಳ ದೊಡ್ಡ ವಿಷಯ. ಯಾಕೆಂದರೆ ಎಷ್ಟೋ ಪ್ರತಿಭೆಗಳಿಗೆ, ಭರತನಾಟ್ಯ ಮಾಡುವಂಥ ಪ್ರತಿಭೆಗಳಿಗೆ ವೇದಿಕೆಯ ಅವಕಾಶವನ್ನು ಒಂದು ದೈಜಿ ವರ್ಲ್ಡ್ ನಟನಂ ಕಲ್ಪಿಸಿಕೊಟ್ಟಿದೆ. ಅದಕ್ಕೆ ಈ ವೇದಿಕೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಒಂದು ಗುರುವಾಗಿ ಸಮರ್ಪಿಸ್ತಾ ಇದ್ದೇನೆ. ಆ್ಯಂಡ್ ಆಲ್ಸೋ ಇಲ್ಲಿ ಇದ್ದಂತಹ ಪ್ರತಿಯೊಬ್ಬರು ಪಾರ್ಟಿಸಿಪೆಂಟ್ ಕೂಡ ನಾನು ನೋಡಿದ ಹಾಗೆ ಒಂದೊಂದು ವೃತ್ತಿಯಲ್ಲಿ ಕೂಡ ಇದ್ದರು. ಕೆಲವರು 2 ಮಕ್ಕಳ ಒಂದು ತಾಯಿ ಕೂಡ ಬಂದು ಇಲ್ಲಿ ಡ್ಯಾನ್ಸನ್ನು ಮಾಡಿದ್ದಾರೆ. ಹಾಗೆ ಯಾವ ವೃತ್ತಿಗೂ ಕೂಡ ಡ್ಯಾನ್ಸಿಗೆ ಒಂದು ಅಂದರೆ ಒಂದು ಡ್ಯಾನ್ಸ್ ಯಾವ ವೃತ್ತಿಯಲ್ಲಿ ಇದ್ದುಕೊಂಡು ಕೂಡ ಮಾಡಬಹುದು ಅಂತ ಎಷ್ಟೊಂದು ಜನ ಮಕ್ಕಳು ತೋರಿಸ್ಕೊಟ್ಟಿದ್ದಾರೆ. ವೃತ್ತಿಯೇ ಬೇಕಂತಿಲ್ಲ, SSLC ಓದ್ತಿರೋ ಎಷ್ಟು ಮಕ್ಕಳು ಎಕ್ಸಾಮ್ ಬರೆದುಕೊಂಡು ಇಲ್ಲಿ ಬಂದು ಅವರ ಒಂದು ನೃತ್ಯ ಪ್ರದರ್ಶನವನ್ನು ಮಾಡಿ ಹೋಗಿದ್ದಾರೆ. ಅದಕ್ಕಿಂತ ದೊಡ್ಡ ವಿಷಯ ಯಾವುದೂ ಇಲ್ಲ. ಓದಿನೊಟ್ಟಿಗೆ ಈ ಡ್ಯಾನ್ಸನ್ನು ಕಂಟಿನ್ಯೂ ಮಾಡುವುದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಆದ್ದರಿಂದ ಎಲ್ಲ ಮಕ್ಕಳಿಗೂ ಕೂಡ ಅವರ ಪೋಷಕರಿಗೆ, ಸಹ ಕಲಾವಿದರು ಯಾರೆಲ್ಲ ಬಂದಿದ್ದಾರೆ ಈ ಒಂದು ಡುವೆಟ್ ರೌಂಡಿಗೆ, ಹಾಗೂ ಹಿಂದೆ ಇದ್ದಂತಹ ಪ್ರತಿಯೊಬ್ಬರಿಗೂ ಕೂಡ ಅವರ ಮನೆಯವರು, ಫ್ರೆಂಡ್ಸ್, ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬರೀ ಒಂದು ಸ್ಪರ್ಧೆ ಅಲ್ಲದೆ ನೃತ್ಯ ಕಲಿಸುವಂಥದ್ದು, ಈಗ ಪೋಷಕರಿಗೆ ಬಹಳ ಆಸಕ್ತಿ ಇರ್ತದೆ, ಯಾವ ರೀತಿ ಅವರನ್ನು ಟೈಮ್ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಒಂದು ಕನ್ಫ್ಯೂಷನ್ ಇರ್ತದೆ. ಮತ್ತು ಆಸಕ್ತಿ ಇರುವ ಮಕ್ಕಳು ಇದು ಏನನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಥವಾ ನಮ್ಮ ಮಕ್ಕಳಿಗೆ ಯಾವ ಕಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ಇದನ್ನು ಹೇಗೆ ಮುಂದುವರಿಸಬಹುದು ಅಂತ ಹೇಳುವಂಥದ್ದು ನಮ್ಮ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಒಂದು ಇನ್ಸ್ಪಿರೇಷನ್ ಆಗ್ತಾರೆ. ಮತ್ತು ಒಂದು ಅವರಿಗೆ ಯೋಚನೆ, ಪೋಷಕರಿಗೆ ಸಹ ಒಂದು ಯೋಚನೆ ಕೊಡಲಿಕ್ಕೆ ಒಂದು ದಾರಿ ಆಯಿತು. ಯಾವ ರೀತಿ ಅಡ್ಜಸ್ಟ್ ಮಾಡಬಹುದು ಅಂದರೆ ಬೇರೆ ಬೇರೆ ವೃತ್ತಿಯಲ್ಲಿರುವವರು ಅಥವಾ ಮನೆಯಲ್ಲಿ ಗೃಹಿಣಿಯಾಗಿರುವವರು ಅಥವಾ ಬೇರೆ ಬೇರೆ ಎಜುಕೇಷನ್, ಬೇರೆ ಬೇರೆ ಇದು MB ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ ಮಾಸ್ಟರ್ಸ್ ಮಾಡ್ತಾ ಇರೋರು ಪ್ರತಿ 10th ಆಲ್ಮೋಸ್ಟ್ ಇಲ್ಲಿ ಇರುವಂಥದ್ದೇ 10th ಹೆಚ್ಚಾಗಿ ಮಕ್ಕಳಿರೋದು. ಯಾವ ರೀತಿ ಟೈಮ್ಸ್ ಮಾಡಿಕೊಳ್ಬೋದು ಅಂದರೆ ಕೆಲವೊಂದು ಸಲ FA ಟೆಸ್ಟ್ ಇದ್ದರೆ 1 ವಾರದ ಮುಂಚೆಯೇ ಮಕ್ಕಳು ಬರುವುದಿಲ್ಲ ಕ್ಲಾಸಿಗೆ ಅಂತ ಹೇಳುವಂಥ ಒಂದು ವಾತಾವರಣ ಸೃಷ್ಟಿಯಾಗಿರುವ ಸಂದರ್ಭದಲ್ಲಿ ಇದೊಂದು ಅವರಿಗೆ ನಟನಂ ವೇದಿಕೆ ಸ್ಪರ್ಧೆಯ ಜೊತೆಗೆ ಒಂದು ಮಾನಸಿಕ ಪಾಠ ಸಹ ಹೇಳಿಕೊಡ್ತದೆ, ಹೇಳಿದರೆ ತಪ್ಪಾಗಲಾರದು ಅಂತೇಳಿ. ನಟನಂ ಈ ವೇದಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳು ಅನುಭವದ ಮಂಟಪವನ್ನು ಹಿಡಿದುಕೊಂಡು ಹೋಗ್ತಿದ್ದಾರೆ. ಬಹುಶಃ ಅನುಭವದ ಬುದ್ಧಿ ಅಂತ ನಾವು ಹೇಳ್ತೇವೆ ಜೀವನದಲ್ಲಿ. ಇವತ್ತಿಗೆ ನಿಮ್ಮ ಜರ್ನಿ ನಿಲ್ಲಿಲ್ಲ, ಇದು ಖಂಡಿತವಾಗಿ ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದು ಬೇಡ. ಇದು ನಿಮಗೊಂದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ನಿಮ್ಮ ಜೀವನಕ್ಕೆ. ಇವತ್ತು ಈ ಜರ್ನಿ ನಿಲ್ಲಿಲ್ಲ, ಇಲ್ಲಿಂದ ಪಯಣ ನೀವಿಷ್ಟು ಬಹುಶಃ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಗುರುಗಳು ಬ್ಯುಸಿ ಇರ್ತಾರೆ, ನೀವು ಹೋಗಬೇಕು, ಅವರ ಹತ್ರ ಕಲಿಬೇಕು, ತುಂಬ ಸಮಯವನ್ನು ಅಲ್ಲಿ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ, ನಿಮಗೆ ಎಕ್ಸಾಮ್ಸ್ ಬೇರೆ ಆಗ್ತಾ ಉಂಟು, ಇದೆಲ್ಲ ನಮಗೆ ಗೊತ್ತುಂಟು. ನೀವು ಆ ಶಾರ್ಟ್ ಪೀರಿಯಡಲ್ಲಿ ಅದನ್ನು ಕಲಿತುಕೊಂಡು ಬಂದಿಲ್ಲಿ ಪ್ರೆಸೆಂಟ್ ಮಾಡಿದ್ದೀರಾ. ನಿಮಗಿನ್ನೂ ವಯಸ್ಸಿದೆ, ಈ ಜರ್ನಿಯಲ್ಲಿ ನಿಮಗೆ ಇನ್ನಷ್ಟು ಹೆಜ್ಜೆಗಳು ತುಂಬ ಇದೆ. ಇದರಲ್ಲಿ ಈ ಪಯಣದಲ್ಲಿ ನೀವು ಹೋಗ್ತಾ ಹೋಗ್ತಾ ನಿಮಗೆ ಈ ಅನುಭವ ಮಂಟಪ ನಿಮಗೆ ನೆನಪಾಗುತ್ತೆ, ಈ ನೃತ್ಯ ಅಂದರೆ ಏನು ಅಂತ. ಇದು ನಿಮ್ಮ ಹೆಜ್ಜೆಗಳು ಇವತ್ತಿನಿಂದ, ಈ ನಟನಮಿಂದ. ಇಲ್ಲಿ ಬಿಟ್ಟು ಹೋದ ಕೂಡಲೇ ನಿಮ್ಮ ಜರ್ನಿ ಸ್ಟಾಪ್ ಆಯಿತು ಅಂತಲ್ಲ, ಇವತ್ತಿನಿಂದ ನಿಮ್ಮ ಆರಂಭ. ಇದು ನಿಮಗೊಂದು ಸಿಕ್ಕಿದಂತಹ ಒಳ್ಳೆಯ ವೇದಿಕೆ. ನಾವು ಎಷ್ಟೋ ಕಾಂಪಿಟಿಷನಲ್ಲಿ ಭಾಗವಹಿಸಿದ್ದೇವೆ, ನಮಗೆಲ್ಲ ಈ ಅವಕಾಶಗಳೇ ಇಲ್ಲ. ನಮಗೆ ಬಹಳ ಬೇಜಾರಾಗುತ್ತೆ, ನಮಗೆಲ್ಲ ಇರಲಿಲ್ಲವಲ್ಲ ಅಂತ. ನಿಮಗೆಲ್ಲ ಆ ಭಾಗ್ಯ ಸಿಕ್ಕಿದೆ, ನೀವು ಭಾಗ್ಯವಂತರು. ಆದ ಕಾರಣ ನಟನಂ ಜರ್ನಿಯಿಂದ ನಿಮ್ಮ ಜೀವನ ಶುಭವಾಗಲಿ. ಶುಭಾಶಯಗಳು ನಿಮಗೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್. ಸೊ ಈ ಒಂದು ಪ್ರೋಸೆಸ್ಸಿನ ಮುಂದಿನ ಭಾಗವಾಗಿ ನಾನು ಡೇಂಜರ್ ಝೋನಲ್ಲಿ ಇದ್ದ 6 ಕಂಟೆಸ್ಟೆಂಟ್ಗಳನ್ನು ವೇದಿಕೆ ಮೇಲೆ ಕರೀಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ವೇದಿಕೆಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಸೊ ಹೆಚ್ಚು ಮಾತಾಡದೆ ನಾನು ಡೈರೆಕ್ಟ್ ಜಡ್ಜಸ್ ಹತ್ರ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು ಎಲಿಮಿನೇಷನ್ ರೌಂಡಲ್ಲಿ ಯಾರು ನಮ್ಮ ಜೊತೆ ಈ ಪಯಣವನ್ನು ಮುಂದುವರಿಸ್ತಾರೆ ಅನ್ನೋದನ್ನು ನಮ್ಮ ತೀರ್ಪುಗಾರರು ಮೊದಲಿಗೆ ಅನೌನ್ಸ್ ಮಾಡಲಿಕ್ಕೆ ಇದ್ದಾರೆ. ಸೊ ದೀಕ್ಷಾ ಮ್ಯಾಮ್, ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಸರ್ ಹೇಳಿದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದು ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಷ್ಟೇ. ಯಾರೂ ಕೂಡ ಧೈರ್ಯಗುಂದಬಾರ್ದು. ಎಲ್ಲರಿಗೂ ಕೂಡ ಒಂದು ಪಾಸಿಟಿವ್ ನೋಟಿಂದ ಈ ಎಲಿಮಿನೇಷನ್ ರೌಂಡನ್ನು ತಗೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ಸೇಫ್ ಆಗಿರುವಂತಹ ಇಬ್ಬರನ್ನು ನಾನು ಇಲ್ಲಿ ಅನೌನ್ಸ್ ಮಾಡ್ತೇನೆ. ನೇಮ್, ಎನಿ ಗೆಸಸ್?
ಫಸ್ಟ್ ಸೇಫ್ ಕಂಟೆಸ್ಟೆಂಟ್ ಶಮ. ಸೆಕೆಂಡ್ ಸೇಫ್ ಕಂಟೆಸ್ಟೆಂಟ್ ಭಾಗ್ಯಶ್ರೀ. ಸೊ ನಮ್ಮ ಜೊತೆ ನಟನಂ ಪಯಣವನ್ನು ಮುಂದುವರಿಸುವ 2 ಕಂಟೆಸ್ಟೆಂಟ್ಗಳು ಶಮ ಹಾಗೂ ಭಾಗ್ಯಶ್ರೀ. ಇಬ್ಬರಿಗೆ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಅನೇಕ ಸುತ್ತುಗಳಿಂದ ನಮ್ಮ ಜೊತೆ ಇದ್ದು ಅವರ ಜರ್ನಿಯನ್ನು ಅನ್ಫಾರ್ಚುನೇಟ್ಲಿ ನಟನಂ ಜರ್ನಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ನಮ್ಮ ಗುರುಗಳ ಸ್ಥಾನದಲ್ಲಿರುವ ತೀರ್ಪುಗಾರರು ಅವರ ಸಜೆಷನನ್ನು ಕೊಟ್ಟಿದ್ದಾರೆ, ಅವರ ಅನುಭವಗಳನ್ನು ಕೂಡ ಹೇಳಿದ್ದಾರೆ. ಸೊ ಇದು ನಮಗೆ ಒಂದು ಒಳ್ಳೆಯ ಪಾಠ ಆಗಲಿ, ಇಲ್ಲಿಂದ ನಮ್ಮ ಜರ್ನಿ ಶುರುವಾಗಲಿ ಅಂತ ಹೇಳ್ತಾ 4 ಜನರಿಗೆ ಕೂಡ ಮುಂದೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೇನೆ. ತೀರ್ಪುಗಾರರ ಪರವಾಗಿ ಇಡೀ ಡೈಜಿ ವರ್ಲ್ಡ್ ನಟನಂ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಏನನ್ನಿಸ್ತಾ ಇದೆ? ಬೇಜಾರುಂಟು, ಇಲ್ಲ ಅಂತಲ್ಲ, ಆದರೆ ಅದರೊಟ್ಟಿಗೆ ಖುಷಿ ಸಹ ಉಂಟು. ಡ್ಯಾನ್ಸ್ ತುಂಬ ಇಷ್ಟವಾದದ್ದು ನನಗೆ. ಅದರಲ್ಲಿ ಗ್ರೋ ಆಗಲಿಕ್ಕೆ ಎಲ್ಲ ಜಡ್ಜಸ್ ಇಷ್ಟು ಸಮಯದಿಂದ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ, ಪಾಯಿಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದೇ ಅವ್ರು ಹೇಳಿದಾಗೆ ನೆಕ್ಸ್ಟ್ ಅವರ ಮುಂದೆ ಪರ್ಫಾರ್ಮರ್ ಆಗಿ ಬರುವಾಗ ಅದೆಲ್ಲ ಪಾಯಿಂಟ್ಸನ್ನು ಸರಿ ಮಾಡಿಕೊಂಡು ಅವರ ಮುಂದೆ ಬರ್ತೇವೆ. ಸೊ ಇದಕ್ಕೆ ಹೆಲ್ಪ್ ಮಾಡಿದ ಎಲ್ಲ ಜಡ್ಜಸ್ಸಿಗೂ ತುಂಬ ಥ್ಯಾಂಕ್ಸ್. ನಿಮಗೂ ಥ್ಯಾಂಕ್ಸ್ ಶ್ವೇತಾ ಮ್ಯಾಮ್. ಈ ವೇದಿಕೆಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಹೌದು, ತುಂಬ ಅರ್ಥವತ್ತಾದ ಮಾತುಗಳನ್ನು ಹೇಳಿದ್ದೀರಿ ಈ ವೇದಿಕೆಯಲ್ಲಿ, ತುಂಬ ಖುಷಿ ಆಗ್ತದೆ. ಶ್ವೇತಾ? ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ. ಈ ಆಪರ್ಚುನಿಟಿ ಎಲ್ಲರಿಗೂ ಸಿಗೋದಿಲ್ಲ, ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೇನೆ. ಒಂದು ಕಡೆ ಬೇಜಾರಿದೆ, ಬಟ್ ಸ್ಟಿಲ್ ಸರ್ ಮತ್ತು ಮ್ಯಾಮ್ ಹೇಳಿದಾಗೆ ನನ್ನ ಜರ್ನಿ ಇನ್ನೂ ಸ್ಟಾರ್ಟ್ ಆಗ್ತಾ ಉಂಟು. ಇನ್ನೂ ಸಹ ಜಾಸ್ತಿ ಕಲಿಬೇಕು, ಪರ್ಫಾರ್ಮೆನ್ಸ್ ಕೊಡಬೇಕು, ನನ್ನದೇ ಒಂದು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ. ಆಲ್ ದ ವೆರಿ ಬೆಸ್ಟ್. ನೆಕ್ಸ್ಟ್ ಟೈಮ್ ನಾನು ಇಂಪ್ರೂವ್ ಮಾಡಬೇಕಂತ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಇಂಥ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪೇರೆಂಟ್ಸಿಗೂ ಕೂಡ, ಹಾಗೆ ಜಡ್ಜಸ್. ಬೇಜಾರುಂಟು, ಬಟ್ ಇಲ್ಲಿಂದ ಕಲೀಲಿಕ್ಕೆ ಇನ್ನೂ ತುಂಬ ಉಂಟು. ಕಲ್ತಿದ್ದೀನಿ ಇಲ್ಲಿ. ಸೊ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಕಂಟೆಸ್ಟೆಂಟ್ಗಳ ಮಾತು ಕೇಳುವಾಗ ನಮಗೆ ಕೂಡ ತುಂಬ ಪಾಸಿಟಿವಿಟಿ ಸಿಗ್ತಾ ಇದೆ. ಯಾಕಂದರೆ ನಾವು ಅಂದ್ಕೊಂಡು ಇಲ್ಲ ತುಂಬ ಬೇಜಾರು, ನನಗೆ ಹೇಗೆ ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ, ಆದರೆ ಅವರೇ ನಮಗೆ ಧೈರ್ಯ ತುಂಬಿಸ್ತಾ ಇದ್ದಾರೆ. ಆಗಲೇ ಹೇಳಿದ ಹಾಗೆ ಈ ವೇದಿಕೆ ಕೇವಲ ಒಂದು ಸ್ಪರ್ಧೆ ಮಾತ್ರ ಅಲ್ಲ, ನಮಗೆ ಎಷ್ಟೋ ಪಾಠಗಳನ್ನು ಕಲಿಸಿರುವ ಶಾಲೆ ಅಂತ ಕೂಡ ಹೇಳ್ಬೋದು, ತಪ್ಪಾಗಲಿಕ್ಕಿಲ್ಲ. ಬಿಕಾಸ್ ನಾನು ಈ ಕಾರ್ಯಕ್ರಮ ಹೋಸ್ಟ್ ಮಾಡ್ತಿದ್ರೆ ಸಹ ನನಗೆ ನಿಮ್ಮ ಪ್ರತಿಯೊಂದು ಮಾತಿಂದ ಎಷ್ಟು ಕಲೀಲಿಕ್ಕೆ ಸಿಗ್ತದೆ, ಅದರ ಬಗ್ಗೆ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಮತ್ತೊಮ್ಮೆ ಅವರ ಪರವಾಗಿ ನಿಮಗೆ ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೆ ಸಹ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ನೀವಿಲ್ಲಿ ಇಷ್ಟು ಸಂಚಿಕೆಗಳಿಂದ ಪರ್ಫಾರ್ಮ್ ಮಾಡ್ತಾ ಬಂದಿದ್ದೀರಿ. ಇಲ್ಲಿ ಆಲ್ರೆಡಿ ನೀವು ಬೇಕಾದಷ್ಟನ್ನು ಪಡೆದುಕೊಂಡಿದ್ದೀರಿ. ನೀವು ಖಾಲಿ ಕೈಯಲ್ಲಿ ಖಂಡಿತ ಹೋಗ್ತಾ ಇಲ್ಲ. ಒಂದಷ್ಟು ಪಾಠಗಳು, ಒಂದಷ್ಟು ಕರೆಕ್ಷನ್ಸ್ಗಳು, ಒಂದಷ್ಟು ಅನುಭವ ಆ್ಯಂಡ್ ಮೆಮೊರೀಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಟನಂ ಯಾವಾಗಲೂ ನಿಮ್ಮ ನೆನಪಿನಲ್ಲಿ ಇರಬೇಕು ಆ್ಯಂಡ್ ಮುಂದಿನ ಭವಿಷ್ಯ ಕೂಡ ಉಜ್ವಲವಾಗಬೇಕು ಅನ್ನುವ ಕಾರಣಕ್ಕೆ ಒಂದು ನಿಮಗೆ ಕಾಣಿಕೆ ಇಲ್ಲಿ ಸಿಗ್ತಾ ಇದೆ. ಅಪೂರ್ವ ಜ್ಯುವೆಲ್ಲರ್ಸ್ ವತಿಯಿಂದ ನಿಮಗೆ ಸಿಲ್ವರ್ ಕಾಯಿನ್ ಸಿಗ್ತಾ ಇದೆ. ಆ್ಯಂಡ್ ಧರಣಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್ ವತಿಯಿಂದ ವಿಶೇಷವಾದ ಗಿಫ್ಟ್ ಹ್ಯಾಂಪರ್ ಕೂಡ ನಿಮಗೆ ಸಿಗ್ತಾ ಇದೆ. ವೀಕ್ಷಕರೇ, ಈ ಸಂಚಿಕೆಯ ಮುಗಿಸುವ ಹೊತ್ತಿಗೆ ನಾವು ಬಂದಿದ್ದೇವೆ. ಈ ಸಂಚಿಕೆ ಮಾತ್ರ ಅಲ್ಲ, ಈ ಇಡೀ ರೌಂಡ್ ಇದೀಗ ಅಂತ್ಯಗೊಳ್ಳಲಿಕ್ಕೆ ಇದೆ. ನೀವೇ ನೋಡಿದ್ದೀರಿ, ಬೇರೆ ಬೇರೆ ರೀತಿಯ ಪ್ರಸ್ತುತಿಗಳು ಈ ವೇದಿಕೆಯ ಮೇಲೆ ನಡೀತು.
ಸಣ್ಣ ಸಣ್ಣ ಪ್ರಾಯದಿಂದ ದೊಡ್ಡ ಪ್ರಾಯದವರೆಗಿನ ಕಲಾವಿದರು ಕೂಡ ಈ ವೇದಿಕೆಯಲ್ಲಿ ಅವರ ಹೆಜ್ಜೆಗಳನ್ನು ಪ್ರದರ್ಶಿಸಿದ್ದಾರೆ. ಹಾಗೆ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗಿದ್ದೇವೆ. ಕೆಲವರು ನಮ್ಮ ಜೊತೆ ನಟನಂ ಜರ್ನಿಯನ್ನು ಮುಂದುವರಿಸ್ತಾ ಇದ್ದಾರೆ ಮತ್ತು ಕೆಲವರು ಅನ್ಫಾರ್ಚುನೇಟ್ಲಿ ಅವರ ನಟನಂ ಜರ್ನಿಯನ್ನು ಇಲ್ಲಿಗೆ ಸ್ಟಾಪ್ ಕೂಡ ಮಾಡಿದ್ದಾರೆ. ಅವರಿಗೆ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಇಡೀ ನಟನಂ ಕಡೆಯಿಂದ ಹಾರೈಸ್ತಾ ಇದೀಗ ನಾವು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಸುತ್ತಿನೊಂದಿಗೆ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ನಾವು ನಿಮ್ಮೆದುರು ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಡೈಜಿ ವರ್ಲ್ಡ್ ನಟನಂ. ಮುಖ್ಯ ಪ್ರಾಯೋಜಕರು ಕರ್ನಾಟಕ ಬ್ಯಾಂಕ್, ಸಹ ಪ್ರಾಯೋಜಕರು ದಕ್ಷಿಣ್ ಟಿ, ನೂತನ್ ಕ್ಲಾತ್ ಸೆಂಟರ್, ಲೆಕ್ಸಾ ಲೈಟಿಂಗ್, ಆದರ್ಶ್ ಕ್ಯಾಟರರ್ಸ್ ಮಂಗಳೂರು, ಅಪೂರ್ವ ಜ್ಯುವೆಲ್ಲರ್ಸ್, ಭಟ್ ಆ್ಯಂಡ್ ಭಟ್, ಧರಣಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ಸ್, ಪಾಪ್ಯುಲರ್ ಸ್ವೀಟ್ಸ್ ಪುತ್ತೂರು, SG ಪ್ಯೂರ್ ಮಸಾಲಾ ಪುತ್ತೂರು ಆ್ಯಂಡ್ ವೆನ್ಯೂ ಪಾರ್ಟ್ನರ್ ಡಾನ್ ಬಾಸ್ಕೋ ಹಾಲ್ ಮಂಗಳೂರು. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7. ನಮಸ್ಕಾರ.